ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಓದುವಾರ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ರು? ಯಾರಿಗೂ ನೆನಪಿಲ್ವಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದ್ರು? ವಾಕ್ಯ ಕೇಳಿಲ್ಲ ಓದುವಾರ ಯಾರನ್ನೇ? ನೋಹನ ಕುರಿತಾಗಿ. ಟಾಪಿಕ್ ಏನಾಗಿತ್ತು? ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧವಾಗು. ಈ ಲೋಕ ಎದುರು ನೋಡ್ತಾ ಇದೆ. ಯಾವುದಕ್ಕೋಸ್ಕರವಾಗಿ? ದೇವರು ಪುನಃ ಎರಡನೇ ಸಾರಿ ಈ ಲೋಕಕ್ಕೆ ಬರ್ಲಿಕ್ಕಿದ್ದಾನೆ. ಆ ದೇವರ ಬರುವಿಕೆಗಾಗಿ ನಾವೆಲ್ಲರೂ ಏನಾಗ್ಬೇಕಂತೆ? ಸಿದ್ಧವಾಗಬೇಕಾಗಿದೆ. ಈ ಲೋಕದಲ್ಲಿ ಎಲ್ಲ ಕೆಲಸಗಳಿಗೆ ಜನರು ಏನಾಗ್ತಾರೆ? ರೆಡಿ ಆಗ್ತಾ ಇರ್ತಾರೆ, ಸಿದ್ಧವಾಗ್ತಾ ಇರ್ತಾರೆ. ಆದ್ರೆ ಈ ಎಲ್ಲಾ ಕೆಲಸಗಳಿಗಿಂತ ಉನ್ನತವಾದಂತ ಒಂದು ಕೆಲಸ ಇದೆ ಪ್ರಿಯರೇ. ಅದು ಯಾವ ಕೆಲಸ? ನಾವು ಮತ್ತು ನಮ್ಮನ್ನು ಉಂಟು ಮಾಡಿದಂತ ದೇವರು ಈಗ ಅದೃಶ್ಯನಾಗಿ ನಮ್ಗೆ ಕಾಣಿಸ್ತಾ ಇಲ್ಲ. ವಾಕ್ಯದ ಮೂಲಕವಾಗಿ, ಕನಸಿನ ಮೂಲಕವಾಗಿ, ದರ್ಶನಗಳ ಮೂಲಕವಾಗಿ ನಾವು ದೇವರನ್ನ ನೋಡ್ತಾ ಇದ್ದೇವೆ. ಕೆಲವು ಸಂದರ್ಭದಲ್ಲಿ ಆತನು ಪ್ರತ್ಯಕ್ಷನಾಗಿ ಕೂಡ ಆತನ ಏನ್ ಮಾಡ್ತಾನೆ? ತನ್ನನ್ನು ತಾನು ತೋರ್ಪಡಿಸಿಕೊಳ್ತಾನೆ ಎಂಬುದಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದು ಅಲ್ಲ, ನಾವು ನೇರವಾಗಿ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಭೇಟಿಯಾಗುವಂತ ಒಂದು ದಿನವಿದೆ, ಒಂದು ಕಾಲವಿದೆ. ಆ ಕಾಲಕ್ಕಾಗಿ ನಾವೇನಾಗ್ಬೇಕು? ಸಿದ್ಧವಾಗಿ ನಾವು ನಿಲ್ಲಬೇಕು. ಹಲ್ಲೆಲೂಯಾ. ಒಬ್ಬ ಭಕ್ತನನ್ನ ತೆಗೆದುಕೊಂಡು ಆ ಭಕ್ತನು ಯಾವ ರೀತಿಯಾಗಿ ಸಿದ್ಧವಾದನು, ದೇವರ ಬರುವಿಕೆಯನ್ನ ಯಾವ ರೀತಿಯಾಗಿ ಎದುರುಗೊಂಡನು ಎನ್ನುವಂತ ವಿಷಯವನ್ನ ನಾವು ಓದುವಾರ ನೋಡಿದ್ದೇವೆ ಪ್ರಿಯರ. ಭಕ್ತನು ಯಾರಾಗಿದ್ದಾನೆ? ನೋಹನು ಎಂಬುದಾಗಿ. ಹಲ್ಲೆಲೂಯಾ. ನೋಹನು ಯಾವ ರೀತಿಯಾಗಿ ತಾನು ಮಾತ್ರವಲ್ಲದೆ ತನ್ನ ಹೆಂಡತಿ, ಕುಟುಂಬದಲ್ಲಿರ್ತಕ್ಕಂಥ ತನ್ನ 3 ಮಕ್ಕಳು, 3 ಸೊಸೆಯಂದರು ರಕ್ಷಣೆ ಹೊಂದುವುದಕ್ಕೆ ಯಾವ ರೀತಿಯಾಗಿ ಆತನು ಪ್ರಯಾಸ ಪಟ್ಟನು ಎಂಬುದಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಪ್ರಪ್ರಥಮವಾಗಿ ನೋಹನು ಏನು ಮಾಡಿದ? ದೇವರ ಧ್ವನಿಯನ್ನ ಗುರುತಿಸಿದ. ಹಲ್ಲೆಲೂಯಾ. ಏನ್ ಮಾಡಿದರೆ? ನೋಹನು ಪ್ರಪ್ರಥಮವಾಗಿ ದೇವರ ಧ್ವನಿಯನ್ನ, ದೇವರ ಸ್ವರವನ್ನ ಗುರುತಿಸಿದ, ಕೇಳಿದ ಮತ್ತು ಅದನ್ನು ಏನ್ ಮಾಡಿದ? ನಂಬಿದನು ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ಧ್ವನಿಗಳಿದಾವೆ. ಈ ಅಂತ್ಯಕಾಲದಲ್ಲಿ ಅಂತೂ ಅನೇಕ ಜನರು ನಾನೇ ದೇವರು ಎಂಬುದಾಗಿ ಹೇಳಿಕೊಂಡು ನಾಶವಾಗಿ ಹೋಗುವಂತ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರು ನಾನೇ ಆಗಿದ್ದೇನೆ ಅಂತೇಳಿ ಅವರಿಗೊಂದು ಗುಡಿ ಗುಂಡಾರವನ್ನ ಕಟ್ಟಿಸಿ, ಅಯ್ಯೋ ಏನೋ ಜಾತ್ರೆಗಳು ಅವು ಇವು ಅಂತೇಳಿ ಮಾಡಿ ಜನರು ಏನಾಗ್ತಾ ಇದ್ದಾರೆ? ನಾಶನಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಕಾಲದಲ್ಲಿಯೂ ಕೂಡ, ನೋಹನ ಕಾಲದಲ್ಲಿಯೂ ಕೂಡ ಜನರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಡೀತಾ ಇದ್ರು, ವ್ಯರ್ಥವಾದ ಕೆಲಸಗಳನ್ನ ಮಾಡ್ತಾ ಇದ್ರು, ಪಾಪಿಷ್ಟಿ ಕ್ರಿಯೆಗಳನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನೋಹನು ಮಾತ್ರ ತನ್ನನ್ನು ಉಂಟು ಮಾಡಿದಂತ ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಡ್ತಾ ಇದ್ದ. ಪ್ರಥಮ ಪ್ರಾಧಾನ್ಯತೆಯನ್ನ ಸೃಷ್ಟಿಕರ್ತನಾದ ದೇವರಿಗೆ ಕೊಡುವಂತ ಸಮಯದಲ್ಲಿ ದೇವರು ನೋಡ್ತಾನೆ. ಆಕಾಶದಿಂದ ತಗ್ಗಿಸಿಕೊಂಡು ನೋಡಿದಾಗ ಭೂಮಿಯಲ್ಲಿರುವ ಜನರೆಲ್ಲರೂ ಕೂಡ ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ, ನಾಶನದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ, ಭಯಂಕರವಾದ ಪಾಪಗಳಿಗೆ ಬಲಿಯಾಗಿ ಜೀವಿಸ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ದೇವರು ಒಂದು ಕುಟುಂಬವನ್ನ ನೋಡಿದ ಪ್ರಿಯರೇ. ಆ ಎಲ್ಲಾ ಜನಗಳ ಮಧ್ಯದಲ್ಲಿ ಈ ಕುಟುಂಬ ದೇವರಿಗೆ ಹೆಂಗ್ ಕಾಣಿತು? ನೀತಿಯುಳ್ಳ ಕುಟುಂಬವಾಗಿ. ಹಲ್ಲೆಲೂಯಾ. ಎಲ್ಲ ಜನರು ಕತ್ತಲೆಯಲ್ಲಿ ಕಾಣಿಸ್ತಾ ಇದ್ದಾರೆ, ಆದ್ರೆ ಈ ಕುಟುಂಬದಲ್ಲಿ ಇರ್ತಕ್ಕಂಥ ಈ ಜನರು ಮಾತ್ರ ಹೆಂಗ್ ಕಾಣಿಸ್ತಾ ಇದ್ದಾರೆ? ದೇವರ ಕಣ್ಣಿಗೆ ಬೆಳಕಾಗಿ ಕಾಣಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ದೇವರು ಮಾತಾಡಿದ ನೋಹನೊಟ್ಟಿಗೆ, ನೋಹನೇ ನೋಹನೇ ಎಂಬುದಾಗಿ ಮಾತಾಡಿದಾಗ ದೇವರು ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ನೋಹ ದೇವರಿಗೆ ಪ್ರತಿಸ್ಪಂದನೆಯಾಗಿ ಆತನನ್ನು ನಂಬಿದ ಪ್ರಿಯರೇ. ಆತನ ಮಾತನ್ನ ಕೇಳಿದ. ಈ ಅಂತ್ಯಕಾಲದಲ್ಲಿ ಅನೇಕರು ದೇವರುಗಳು ಎಂಬುದಾಗಿ ಅನೇಕ ಕಲ್ಲುಗಳು, ಮಣ್ಣು, ಕಟ್ಟಿಗೆ ಅವುಗಳನ್ನು ಕೂಡ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರ ಸ್ಥಾನಕ್ಕೆ ಏರಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ಅಂತಾರೆ, ಅಯ್ಯೋ ನಮಗೆ ಮೋಕ್ಷ ಬೇಕಂದ್ರೆ, ಮುಕ್ತಿ ಬೇಕಂದ್ರೆ ನಾವು ಇಂಥ ಕೆಲಸಗಳನ್ನ ಮಾಡಿದ್ರೆ ನಾವೇನಾಗ್ತೀವಿ? ಮೋಕ್ಷಕ್ಕೆ ಹೋಗ್ತೀವಿ ಅಂತೇಳಿ. ಮನುಷ್ಯನು ಮೋಕ್ಷ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರಾಗಿಯೇ ಮೋಕ್ಷ ದ್ವಾರವನ್ನು ತೆರೆದ್ರೆ ಮಾತ್ರ ಮನುಷ್ಯನು ಆ ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಈ ಲೋಕದಲ್ಲಿ ಮೋಕ್ಷಕ್ಕಾಗಿ ಅನೇಕ ಜನರು ಅನೇಕವಾದಂತಹ
ಕಾರ್ಯಗಳನ್ನ ಮಾಡ್ತಾರೆ. ಅವರ ಮಾರ್ಗಗಳು ಅನೇಕವಾದಂತವುಗಳು. ಅದೇ ಮಾರ್ಗಗಳು ನಮ್ಮದೇ ರೈಟ್, ನಮ್ಮದೇ ಸರಿ ಅಂತೇಳಿ ಆ ಜನರು ಏನ್ ಮಾಡ್ತಾರೆ? ವಾದ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಜನರು ಹೇಳ್ತಾರೆ, ಮೋಕ್ಷ ಪಡ್ಕೊಳ್ಬೇಕಾದ್ರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ. ಹಲ್ಲೆಲೂಯಾ. ಇನ್ನು ಕೆಲವರು ಹೇಳ್ತಾರೆ, ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ನಮ್ಮ ಪಾಪಗಳು ಏನಾಗ್ತವೆ? ಪರಿಹಾರ ಆಗ್ತವೆ. ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ಪರಿಹಾರವಾಗ್ತವೆ ಅಂತೇಳಿ. ಹಲ್ಲೆಲೂಯಾ. ಆ ಪುಣ್ಯ ನದಿಗಳು, ಪುಣ್ಯ ಕ್ಷೇತ್ರಗಳು ಅಂತೇಳಿ ಕರೆಸಿಕೊಂಡಂತವುಗಳು ನಮಗೆ ಎಷ್ಟೋ ದೂರದಲ್ಲಿದ್ದಾವೆ. ಅಲ್ಲಿಗೆ ಹೋಗಕ್ಕೆ ಏನ್ ಬೇಕು? ನಮಗೆ ಹಣ ಬೇಕು. ನಮ್ಮ ಹತ್ರ ಹಣ ಇಲ್ಲ, ಹಂಗಾದ್ರೆ ನಮಗೆ ಮೋಕ್ಷ ಇಲ್ವಾ? ಹಲ್ಲೆಲೂಯಾ. ನಮ್ಮ ಹತ್ರ ಹಣನೇ ಇಲ್ಲ ಅಲ್ಲಿಗೆ ಹೋಗೋದಕ್ಕೆ, ಆ ನದಿಗಳನ್ನ ದರ್ಶನ ಮಾಡೋದಕ್ಕೆ, ತೀರ್ಥ ಒಂದು ಕ್ಷೇತ್ರಗಳನ್ನ ದರ್ಶನ ಮಾಡೋದಕ್ಕೆ ಹಣನೇ ಇಲ್ಲ ರೀ. ಒಂದೊಪ್ಪತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲಾರದಂತ ಪರಿಸ್ಥಿತಿ ಆಗಿದೆ. ಅಂತಹ ಜನರಿಗೆ ಮೋಕ್ಷ ಇಲ್ವೇ ಇಲ್ವಾ ಹಾಗಾದ್ರೆ? ಹಲ್ಲೆಲೂಯಾ. ಇವು ಮನುಷ್ಯರು ಮಾಡಿದಂತ ಸಿದ್ಧಾಂತಗಳು ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಇನ್ನೂ ಬೇರೆ ಬೇರೆ ವಿಧಾನಗಳು ಇದಾವೆ. ಯಾವುದಕ್ಕಾಗಿ? ಮೋಕ್ಷ ಪಡೆದುಕೊಳ್ಳಬೇಕಂತೇಳಿ ಮನುಷ್ಯರು ಮಾಡಿದಂತ ವಿಧಾನಗಳು ಪ್ರಿಯರೇ. ಇನ್ನು ಹೇಳ್ತಾರೆ, ನಿನ್ನ ದೇಹವನ್ನ ದಂಡಿಸು. ನಿನ್ನ ದೇಹ ಏನ್ ಮಾಡ್ಬೇಕು? ದಂಡನೆ ಆಗ್ಬೇಕು. ಮೈ ಮೇಲೆ ಪರ್ಚ್ಕೋ. ಹೆಂಗ ಬಾಳನ ಪ್ರವಾದಿಗಳು 400 ಜನರು ಏನ್ ಮಾಡ್ತಾ ಇದ್ರು? ಬಾಳನೆ ಯಜ್ಞವನ್ನ ತೆಗೆದುಕೋ ಅಂತೇಳಿ ಹೆಂಗ ಪರ್ಚ್ಕೊಳ್ತಾ ಇದ್ರು. ರಕ್ತ ಬರುವಷ್ಟುವರೆಗೂ ಕೂಡ ಪರ್ಚ್ಕೊಂಡ್ರು ಕೂಡ ಏನಾಗ್ಲಿಲ್ಲ, ದೇವರು ಬರ್ಲಿಲ್ಲ. ಇದ್ರಲ್ಲ ಬರಕ ಇಲ್ಲನೇ ಇಲ್ಲ. ಎಲ್ಲಿ ಬರ್ತಾರ? ಹಲ್ಲೆಲೂಯಾ. ಇದ್ದ ದೇವ್ರನ್ನ ಕರೆದ್ರೆ ಬರ್ತಾನ. ಇರ್ಲಾರ್ದಂತಗಳು ಬಾ 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 ಅಂದ್ರೆ ಯಾರು ಬರ್ತಾರ? ದುರಾತ್ಮಗಳು ಬರ್ತವೆ, ದೆವ್ವಗಳು ಬರ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದೇಹವನ್ನ ದಂಡಿಸು, ರಕ್ತ ಸುರಿಯಲಿ. ದೇವರು ನೋಡ್ತಾನೆ, ನಿಮಗೆ ಮೋಕ್ಷ ಸಿಗುತ್ತಂತೇಳಿ ಹೇಳುವಂತ ಜನರು ಕೂಡ ಇದ್ದಾರೆ. ಅನಾರೋಗ್ಯದಲ್ಲಿ ಇರ್ತಾರೆ, ಬ್ಲಡ್ಡೇ ಇಲ್ಲ ದೇಹದಲ್ಲಿ. ಹಲ್ಲೆಲೂಯಾ. ರಕ್ತನೇ ಇಲ್ಲ ರೀ. ಅಂದ್ರೆ ನಾನು ಹೆಂಗ ರಕ್ತವನ್ನ, ನನ್ನ ದೇಹವನ್ನು ಯಾವ ರೀತಿಯಾಗಿ ನಾನು ದಂಡಿಸ್ಕೊಳ್ಬೇಕು? ಯಾವ ರೀತಿಯಾಗಿ ನನಗೆ ಮೋಕ್ಷ ಸಿಗುತ್ತಾ? ಹಲ್ಲೆಲೂಯಾ. ಆಲೋಚನೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಇವೆಲ್ಲ ಮೌಢ್ಯತೆಗಳಾಗಿದ್ದಾವೆ ಪ್ರಿಯರು. ಇವೆಲ್ಲರೂ ಮನುಷ್ಯರು ಮಾಡಿದಂತ ಒಂದು ಸಂಪ್ರದಾಯಗಳಾಗಿದ್ದಾವೆ. ಅದರ ಸಲುವಾಗಿ ಆ ಹೊತ್ತಿನ ಕಾಲದಲ್ಲಿ, ನೋಹನ ಕಾಲದಲ್ಲಿಯೇ ನೋಹನು ದೇವರ ಧ್ವನಿಯನ್ನ ಗುರುತು ಹಿಡಿದ ಪ್ರಿಯರು. ಎಲ್ಲಾ ಜನರ ಮಧ್ಯದಲ್ಲಿ, ಜನಾಂಗಗಳ ಮಧ್ಯದಲ್ಲಿ ವ್ಯತ್ಯಾಸವಾಗಿ ನೋಹನ ಏನ್ ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಮೋಕ್ಷ ಸಿಗುವುದಕ್ಕೆ ಒಂದೇ ಒಂದು ಮಾರ್ಗ ಇದೆ ಪ್ರಿಯರೇ. ಅದುವೇ ಯಾವ ಮಾರ್ಗ? ಯಾರು ಸಭೆ ಎನ್ನುವಂತ ನಾವೆಯಲ್ಲಿ ಬರ್ತಾರೋ, ಯಾರು ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಪಾಪ ವಿಮೋಚನೆ ದೀಕ್ಷೆಯನ್ನು ತೆಗೆದುಕೊಂಡು ಆತನ ಬರುವಿಕೆಗಾಗಿ ಸಿದ್ಧವಾಗಿದ್ದು, ತಮ್ಮ ಭಕ್ತಿಯನ್ನು ಕೆಡಿಸಿಕೊಳ್ಳಲಾರದೆ, ತಣ್ಣಗೂ ಬೆಚ್ಚಗೂ ಇಲ್ಲದ ಒಂದು ಸ್ಥಿತಿಯಲ್ಲಿ ಇರಲಾರದೆ, ಉಗುರು ಬೆಚ್ಚಗೆ ಇರಲಾರದ ಸ್ಥಿತಿಯಲ್ಲಿ ಇರಲಾರದೆ, ಯಾವಾಗಲೂ ದೇವರ ಬರುವಿಕೆಗಾಗಿ ಎದುರು ನೀಡುವಂತ ಸ್ಥಿತಿ ಯಾರಿಗಿರುತ್ತೋ ಅವರೇ ಆ ಒಂದು ಮೋಕ್ಷವನ್ನ ಪಡೆದುಕೊಳ್ಳುವಂತವರು ಆಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ರಕ್ತದಲ್ಲಿ ಯಾರು ತೊಳೆಯಲ್ಪಡ್ತಾರೋ ಅವರೇ ಮೋಕ್ಷವನ್ನ ಪಡೆದುಕೊಳ್ಳುವಂತವರಾಗಿರ್ತಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆ ನೋಹನು ಕರ್ತನ ಧ್ವನಿಯನ್ನ ಕೇಳಿರುವಂತದ್ದು ಮಾತ್ರ ಅಲ್ಲ, ಕರ್ತನು ಹೇಳಿದ ಹಾಗೆ ಒಂದು ನಾವೆಯನ್ನ ಕೂಡ ಏನ್ ಮಾಡಿದ? ಸಿದ್ಧ ಮಾಡಿದ. ಹಡಗು ತಯಾರು ಮಾಡು ಅಂತೇಳಿ ಹೇಳಿದ ದೇವರು. ಯಾಕೆ ಹೇಳ್ತಾ ಇದ್ದಾನೆ? ಈ ಜನರು ಭಯಂಕರವಾದ ಪಾಪಿಗಳಾಗಿದ್ದಾರೆ, ಪಾಪಿಷ್ಟ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಈ ಜನರೆಲ್ಲರನ್ನ ನಾನು ಏನ್ ಮಾಡ್ಬಿಡ್ತೀನಿ? ಅಳಿಸಿ ಬಿಡ್ತೀನಿ, ಎಲ್ಲವನ್ನ ನಾನು ನಾಶ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ದೇವರು ಹೇಳಿದ ಹಾಗೆಯೇ ನೋಹನು 6ನೇ ಅಧ್ಯಾಯ 27ನೇ ವಾಕ್ಯದ ಪ್ರಕಾರವಾಗಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿದ ಹಾಗೆ ನಾವೆಯನ್ನ ಏನ್ ಮಾಡಿದಂತ ನೋಹನು ಕಟ್ಟಿದನು. ಹಲ್ಲೆಲೂಯಾ. 3ನೇದಾಗಿ ಕೂಡ ನಾವು ನೋಡಿದ್ವಿ, ನೋಹ ಏನ್ ಮಾಡಿದಂತೆ? ನೀತಿಯನ್ನ ಸಾರಿದನು. ಹಲ್ಲೆಲೂಯಾ. ನೀತಿ ಅಂದ್ರೆ ಯಾರಾಗಿದ್ದಾರೆ ಪ್ರಿಯರೇ? ದೇವರೇ ಆಗಿದೆ. ದೇವರೇ ಆಗಿದ್ದಾರೆ. ದೇವರಿಂದ ಆ ದೊರಕುವಂತ ನೀತಿ, ಅದರ ಕುರಿತಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈ 3 ಕಾರ್ಯಗಳನ್ನ ಓದುವಾರ ನಾವು ಧ್ಯಾನ ಮಾಡಿದ್ವಿ. ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ಬರುವಿಕೆಗೆ ಸಿದ್ಧವಾಗಬೇಕಾದ್ರೆ ದೇವರು ಯಾರದನ್ನ, ಆತನ ಧ್ವನಿ ಏನಾಗಿದೆ ಅಂತೇಳಿ ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರನ್ನ ನಂಬಬೇಕು. 2ನೇದಾಗಿ ನಾವೇ ಒಳಗಡೆ ಬರಬೇಕು. ನಮ್ಮ ಆತ್ಮಿಕವಾದ ಜೀವಿತಗಳನ್ನು ನಾವು ಕಟ್ಟಿಕೊಳ್ಳಬೇಕು. 3ನೇದಾಗಿ ನಾವು ನೋಡಿದೀವಿ, ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತ ಮಕ್ಕಳು ನಾವು
ಆಗಬೇಕು. ಆತನ ಕುರಿತಾಗಿ ನಾವು ಎಷ್ಟು ಜನರಿಗೆ ಹೇಳ್ತೀವೋ ಅಷ್ಟು ಆಶೀರ್ವಾದಗಳು ಯಾರಿಗೆ ಬರುತ್ತೆ? ನಿನಗೆ ಬರುತ್ತೆ. ನೀನು ಅನುಭವಿಸ್ತೀಯ, ಬೇರೆಯವರಿಗೆ ಹೋಗುವಂಥದ್ದಲ್ಲ. ಯಾರು ಅನುಭವಿಸ್ತಾರೆ? ನೀನು ಅನುಭವಿಸ್ತೀಯ ಪ್ರಿಯರೇ. ಹಲ್ಲೆಲೂಯಾ. ನಾಲ್ಕನೇದಾಗಿ ಇವತ್ತಿನ ದಿನ ನಾವು ನೋಡೋಣ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ವಾಕ್ಯವನ್ನು ಓದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನ ಹೊಂದಿ ಭಯ ಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನ ಕಟ್ಟಿ ಸಿದ್ಧ ಮಾಡಿದನು. ಹಲ್ಲೆಲೂಯಾ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ನೋಹ ತಾನು ಮಾತ್ರ ರಕ್ಷಣೆ ಹೊಂದುವಂಥದ್ದಲ್ಲ, ತನ್ನ ಹೆಂಡತಿ ಮತ್ತು ಕುಟುಂಬದಲ್ಲಿರ್ತಕ್ಕಂಥ ತನ್ನ 3 ಮಕ್ಕಳು ಮತ್ತು ಸೊಸೆಯಂದರು ಕೂಡ ರಕ್ಷಣೆ ಹೊಂದುವಂತೆ ಆ ಮಕ್ಕಳನ್ನ ಭಯ ಭಕ್ತಿಯಲ್ಲಿ, ಸೊಸೆಯಂದರನ್ನ ಭಯ ಭಕ್ತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಬೆಳೆಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚಿಕ್ಕ ಮಕ್ಕಳು ಇರುವಾಗಲೇ ನಿಮ್ಮ ಮಕ್ಕಳನ್ನ ಏನ್ ಮಾಡ್ಬೇಕು? ನೀವು ದೇವರ ಭಯದಲ್ಲಿ, ದೇವರ ಜ್ಞಾನದಲ್ಲಿ ನಾವು ಬೆಳೆಸುವಂತವ್ರಾಗ್ಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ನೋಹ ತಾನು ಮಾತ್ರ ವಲ್ಲ ತನ್ನ ಕುಟುಂಬವನ್ನೆಲ್ಲವನ್ನ ಏನ್ ಮಾಡಿದಂತೆ? ಕಾಪಾಡಿದನು. ತಾನು ಮಾತ್ರವಲ್ಲ ತನ್ನ ಕುಟುಂಬವೆಲ್ಲವನ್ನ ದೇವರ ಕಡೆಗೆ ಕರೆದುಕೊಂಡು ಬಂದನು, ದೇವರ ವಾಕ್ಯದಲ್ಲಿ ಬೆಳೆಸಿದನು, ದೇವರ ನೀತಿಯನ್ನ ಸಾರಿದನು, ದೈವೋಕ್ತಿಯನ್ನ ಹೊಂದಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ಕುಟುಂಬದಲ್ಲಿ ಒಬ್ಬರೇ ಬರ್ತಾ ಇರ್ತಾರೆ. ಕೆಲವು ಜನರು ಇನ್ನು ಕುಟುಂಬದಲ್ಲಿ ಇರುವಂತವ್ರು ಯಾರು ಕೂಡ ರಕ್ಷಣೆ ಹೊಂದಿರೋದಿಲ್ಲ. ಹೆಂಡತಿ ರಕ್ಷಣೆ ಹೊಂದಿದ್ರೆ ಗಂಡ ಹೊಂದಿರೋದಿಲ್ಲ, ಗಂಡ ರಕ್ಷಣೆ ಹೊಂದಿದ್ರೆ ಹೆಂಡತಿ ಹೊಂದಿರೋದಿಲ್ಲ. ಇವರಿಬ್ರು ಗಂಡ ಹೆಂಡತಿ ರಕ್ಷಣೆ ಹೊಂದಿದ್ರೆ ಮಕ್ಕಳಿಗೆ ದೇವ್ರ ಬಗ್ಗೆ ಆಸಕ್ತಿ ಇರಲ್ರಿ. ನಾವು ಇದ್ರಾಗ ನಾವು ಸೃಷ್ಟಿಕರ್ತನ ದೇವ್ರು ನಂಬಿವಿ, ಇಂದಲಿಂದ ಬಂದವಲ್ರಿ, ಆ ಸಂಪ್ರದಾಯಗಳು ಮಾಡ್ಕೊಂಡು ಹೋಗಕ್ಕೆ ನಮ್ಮ ಮಕ್ಕಳನ್ನ ಇರ್ತಾರ. ಹಲ್ಲೆಲೂಯಾ. ಇವರಿಬ್ರು ಏನ್ ಮಾಡ್ತಾ ಇರ್ತಾರ? ದೇವ್ರು ನಂಬಿರ್ತಾರ, ಮಕ್ಕಳನ್ನ ಏನ್ ಮಾಡ್ತಾರ? ದೇವ್ರ ನಂಬ್ಸಕ ಹಿಂದೇಟ್ ಹಾಕಿಸ್ತಾರ, ಮಂದಿರಕ್ಕೆ ಕರ್ಕೊಂಡು ಬರಲ್ಲ, ಕುಟುಂಬವಾಗಿ ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಕುಟುಂಬವನ್ನ ಪರಿಪೂರ್ಣವಾಗಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಿಲ್ಲ. ಆದರೆ ನೋಹ ಎಂತಹ ವ್ಯಕ್ತಿಯಾಗಿದ್ದಾನಂದ್ರೆ ತಾನು ಮಾತ್ರವಲ್ಲ ತನ್ನ ಹೆಂಡತಿ 3 ಮಕ್ಕಳು ಸೊಸೆಯಂದ್ರನ್ನು ಕೂಡ ಆ ನಾವೆಯೊಳಗಡೆ ಸೇರಿಸೋದಕ್ಕೆ ಶಕ್ತನಾದ ಪ್ರಿಯರೇ. ಹಲ್ಲೆಲೂಯಾ. ಬುದ್ಧಿ ಉಳ್ಳಂತ ಒಬ್ಬ ಮನುಷ್ಯನಾಗಿ ದೇವರ ಭಯದಲ್ಲಿ ಭಕ್ತಿಯಲ್ಲಿ ಒಂದು ಕುಟುಂಬವನ್ನು ನಡೆಸಬೇಕಂದ್ರೆ ಬಹಳ ಕಷ್ಟ. ಹಲ್ಲೆಲೂಯಾ. ಗಂಡನ್ನು ದೇವರು ನಂಬಿದರೆ, ಹೆಂಡತಿ ಕೂಡ ನಂಬಿದಾಗಲೂ ಕೂಡ ಮಕ್ಕಳು ಯಾವುದೋ ಒಂದು ರೀತಿಯಲ್ಲಿ ತಪ್ಪಾದ ದಾರಿಯಲ್ಲಿ ನಡೀತಾ ಇರ್ತಾರೆ ಪ್ರಿಯರು. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಕುಟುಂಬವನ್ನ ನಾವು ಮೊದಲನೇದಾಗಿ ಏನ್ ಮಾಡ್ಬೇಕು? ರಕ್ಷಣೆ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. RRK ಮೂರ್ತಿ ಅಂತೇಳಿ ದೊಡ್ಡ ದೈವ ಜನರು, ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಾಗ, ಆಂಧ್ರ ಪ್ರದೇಶದವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಾಗ ಯೇಸು ಸ್ವಾಮಿಯನ್ನ ಬಹಳ ದ್ವೇಷ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರದ್ದು ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನ ತತ್ವಗಳನ್ನ ಹೊಂದಿದವರಾಗಿರುವಾಗ ಒಂದು ಸಾರಿ ಅವ್ರಿಗೆ ಏನಾಗುತ್ತಂದ್ರೆ ಹಣದ ತೊಂದರೆ, ಆರ್ಥಿಕ ಒಂದು ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಇರುವಾಗ ಆತನು ಒಂದು ಜಾಬ್ ಮಾಡ್ಬೇಕಂತೇಳಿ ಏನ್ ಮಾಡ್ತಾನೆ? ಒಂದು ಸ್ಕೂಲ್ಗೆ ಹೋಗ್ತಾನೆ ಪ್ರೇಯರ್. ಅವ್ರ ಅಣ್ಣನ ಒಂದು ಸಹಾಯದ ಮೇರೆಗೆ ಹೋದಂತ ಸಂದರ್ಭದಲ್ಲಿ ಆ RRK ಮೂರ್ತಿಯವರು ಒಂದು ಇಂಗ್ಲಿಷ್ ಮೀಡಿಯಂ, ಅವತ್ತಿನ ದಿನದಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಯಾರು ಕಲಿಸ್ತಾ ಇದ್ರು? ಇಂಗ್ಲಿಷ್ ರೀ. ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿದಂತ ಮಕ್ಕಳೇ, ಭಕ್ತರೇ ಕಲಿಸ್ತಾ ಇದ್ರು. ಹಲ್ಲೆಲೂಯಾ. ಆ ಇಂಗ್ಲಿಷ್ ಮೀಡಿಯಂ ಈತ ಇಂಗ್ಲಿಷ್ ಅನ್ನ ಕಲ್ಕೊಂಡಿದ್ದ, ಮತ್ತೆ ಸ್ಕೂಲ್ ಹೇಳೋದಕ್ಕೋಸ್ಕರವಾಗಿ ಹೋದಂತ ಸಂದರ್ಭದಲ್ಲಿ ಆವಾಗ ಆತನಿಗೆ ಯೋಹಾನನು ಬರೆದ ಸುವಾರ್ತೆಯ ಒಂದು ಪತ್ರ, ಕರಪತ್ರಿಕೆ, ಹಲ್ಲೆಲೂಯಾ, ಬೈಬಲ್ ಇದೆಯಲ್ಲ, ಯೋಹಾನ್ ಬರೆದ ಸುವಾರ್ತೆ ಮಾತ್ರ ಇರುತ್ತೆ ಅದರಲ್ಲಿ. ಹಲ್ಲೆಲೂಯಾ. ಆ ಒಂದು ಕರಪತ್ರವನ್ನ ಏನ್ ಮಾಡ್ತಾನೆ? ಆತ ಓದುತ್ತಾನೆ ಪ್ರಿಯರೇ. ಓದಿ ಆತನು ದೇವರ ರಕ್ಷಣೆ ಮಾರ್ಗದ ಕಡೆಗೆ ಬರುತ್ತಾನೆ. ಬಂದ ಮೇಲೆ ಆತನಿಗೆ ಮದುವೆ ಆಗುತ್ತೆ. ಆದ ಮೇಲೆ ಆತನು ಒಂದು ದೃಢವಾದ ತೀರ್ಮಾನ, ಇನ್ನು ಏನು ಬಹಿರಂಗವಾಗಿ ದೀಕ್ಷೆಯನ್ನ ತೆಗೆದುಕೊಂಡಿಲ್ಲ, ಆತ್ಮದಲ್ಲಿ ಮಾತ್ರ ಈತನೇ ದೇವರು ಅಂತೇಳಿ ನಂಬಿದಾನೆ. ಅವಾಗ
ಆತನು ಒಂದು ಬೈಬಲ್ ಅನ್ನು ತೆಗೆದುಕೊಂಡು ಎಲ್ಲ ಸತ್ಯವೇದವನ್ನು ಏನ್ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಓದುವಾಗ ಆತನಿಗೆ ಒಂದು ಮಾತು ಆತನಿಗೆ ಅಲ್ಲಿ ಆತನ ಹೃದಯವನ್ನ ತಟ್ಟುತ್ತೆ ಪ್ರಿಯರೇ. ಆ ಮಾತು ಏನಂದ್ರೆ, ಯಾರು ತಾನು ಮಾತ್ರ ರಕ್ಷಣೆ ಹೊಂದಲಾರದೆ ತಾನು ರಕ್ಷಣೆ ಹೊಂದಿ ತನ್ನ ಕುಟುಂಬವನ್ನು ಯಾರು ರಕ್ಷಣೆ ಹೊಂದಿಸ್ತಾರೋ ಅವರು ಬಹಳ ಆಶೀರ್ವದಿಸಲ್ಪಡ್ತಾರೆ ಅಂತೇಳಿ. ಒಂದ್ಸಾರಿ ನೀವು ವಾಕ್ಯ ತೆಗಿರಿ, 1ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ. ಆ ಒಂದು ಮಾತು ಅವರ ಮನಸ್ಸನ್ನ ಬಹಳ ಪ್ರಭಾವಿತ ಮಾಡುತ್ತೆ. ಆ ಸಮಯದಲ್ಲಿ ಆತನ ಹೆಂಡತಿ, ಆಕೆಯು ಕೂಡ ಒಂದು ಬ್ರಾಹ್ಮಣ ಕುಟುಂಬದಿಂದ ಬಂದಂತವರು. ಆಕೆ ಪ್ರಾರಂಭದಲ್ಲಿ ದೇವರನ್ನ ಅಲ್ಲಗಳೆದಂತ ಒಂದು ಸಂದರ್ಭದಲ್ಲಿ, ಇಲ್ಲ ನಾನು ಕುಟುಂಬ ಸಮೇತವಾಗಿಯೇ ನಾನು ದೇವರನ್ನ ನಂಬಬೇಕು ಅಂತೇಳಿ ದೀಕ್ಷೆ ನಾವು ಕುಟುಂಬವಾಗಿ ತೆಗೆದುಕೊಳ್ಬೇಕಂತೇಳಿ ಆತನು ಈ ಮಾತನ್ನ ಓದಿ ಕುಟುಂಬವಾಗಿ ರಕ್ಷಣೆಯನ್ನ ಹೊಂದುತ್ತಾನೆ ಪ್ರೇರ. 5ನೇ ಅಧ್ಯಾಯ 8ನೇ ವಚನ. ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನು ನಂಬಿಸ್ಬೇಕು ನಾವು? ಕುಟುಂಬ. ಹಲ್ಲೆಲೂಯಾ. ಕುಟುಂಬ ಬಹಳ ಪ್ರಾಮುಖ್ಯತೆ ಉಳ್ಳಂತದ್ದು. ದೇವರೇ ಕಟ್ಟಿದ್ದಾನೆ ಕುಟುಂಬ. ಹಲ್ಲೆಲೂಯಾ. ಮನುಷ್ಯರು ಮಾಡಿರುವಂತದ್ದಲ್ಲ. ಈ ಭೂಲೋಕದಲ್ಲಿ ಕುಟುಂಬದ ವ್ಯವಸ್ಥೆಯನ್ನ ಕಟ್ಟಿರುವಂತವ್ರು ಯಾರು? ದೇವರೇ ಆಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದಾಮನಿಗೆ ಸರಿಯಾದ ಜೋಡಿಯಾಗಿ ಅವಳನ್ನ ನೇಮಕ ಮಾಡಿ ಅವರಿಬ್ರು ಇರುವುದು ಒಳ್ಳೇದಲ್ಲ ಅಂತೇಳಿ ಮತ್ತೆ ಅವರ ಸಂತೋಷಕ್ಕಾಗಿ ಮಕ್ಕಳನ್ನು ಕೂಡ ದೇವರು ಏನ್ ಮಾಡಿದ್ರು? ಅನುಗ್ರಹ ಮಾಡಿದ್ರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಟುಂಬವನ್ನ ಸಂರಕ್ಷಣೆ ಮಾಡುವಂತ ಬಾಧ್ಯತೆ ದೇವರು ನಂಬಿದಂತ ನಿನ್ನ ಮೇಲೆ ಇದೆ. ನೋಹನು ತಾನು ಮಾತ್ರ ರಕ್ಷಣೆ ಹೊಂದಿರುವಂತದ್ದಲ್ಲ, ತಾನು ಮಾತ್ರ ದೇವರನ್ನು ತಿಳಿದುಕೊಂಡಿರುವಂತದ್ದಲ್ಲ, ತನ್ನ ಕುಟುಂಬವನ್ನು ಕೂಡ ಏನ್ ಮಾಡಿದ? ರಕ್ಷಣೆ ಮಾರ್ಗದ ಕಡೆಗೆ ನಡೆಸಿದ. ನೀವು ಅನ್ಬೋದೇನೋ, ಅಯ್ಯೋ ನಾನು ಎಷ್ಟು ಹೇಳ್ತಾ ಇದ್ದೀನ್ರಿ ಆದ್ರೂ ಕೂಡ ಕೇಳ್ತಾ ಇಲ್ಲ ಅಂತೇಳಿ. ಆದ್ರೆ ಒಳಗೊಳಗೆ ಇರ್ಲ್ ಬಿಡ್ರಿ, ನಾನು ನಂಬಿನಲ್ಲ ಸಾಕು, ಅವ್ರು ನಂಬಲಾರ್ದ ಹಂಗೆ ಇದ್ರೆ ಬೇಸು ಅಂತೇಳಿ ನಿನ್ಗೆ ಅನಿಸ್ತಿರ್ತಿ. ಯಾಕಂದ್ರೆ ಯಾವ್ದಾದ್ರು ಏನಾದ್ರು ಕಾರ್ಯಕ್ರಮ ಬಂದ್ರೆ ಹೆಂಗೆ ಮಾಡಕ ಅದು ಇದು ಅಂತೇಳಿ ಏನೇನೋ ನಾನಾ ವಿಧವಾದ ಆಲೋಚನೆಗಳನ್ನ ಮನುಷ್ಯರು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ಗಳು ವ್ಯಕ್ತವಾದಂಥವುಗಳಂತೇಳಿ ಗೊತ್ತಾದ ಮೇಲೆಯೂ ಕೂಡ ಅದರಲ್ಲೇ ನೀನು ಇರ್ತೀನಿ ಅಂದ್ರೆ ಅದು ನಿನಗೆ ಬಿಟ್ಟಿರ್ತಕ್ಕಂಥ ವಿಚಾರವಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನು 4ನೇದಾಗಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಕುಟುಂಬವನ್ನ ಪರಿಪೂರ್ಣವಾಗಿ ದೇವರ ಒಂದು ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಆತನು ಬೆಳೆಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನಾವು ಕೂಡ ಇಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ಪಾಠ ಏನಂದ್ರೆ, ನಾವು ಕೂಡ ನಮ್ಮ ಕುಟುಂಬವನ್ನ ದೇವರ ಭಯಭಕ್ತಿಯಲ್ಲಿ ನಾವು ಬೆಳೆಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಚಿಕ್ಕವರ ಇರುವಾಗಲೇ ನೀನು ದೇವರ ಬಗ್ಗೆ ಹೇಳಿದ್ರೆ ಅವರು ಬೆಳೀತಾ 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 ಏನಾಗ್ತಾರೆ? ಆತ್ಮಿಕವಾಗಿ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಮುಂದೆ ನಿಮಗೂ ಪ್ರಯೋಜನಕರವಾಗಿರ್ತಾರೆ, ಸಮಾಜಕ್ಕೂ ಪ್ರಯೋಜನಕರವಾಗಿರ್ತಾರೆ, ಸಭೆಗೂ ಪ್ರಯೋಜನಕರವಾಗಿರ್ತಾರೆ, ಮತ್ತೆ ದೇಶಕ್ಕೂ ಕೂಡ ಪ್ರಯೋಜನಕರವಾಗಿ ಅವರು ಬೆಳೀತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನ ಕುಟುಂಬ ಸಮೇತವಾಗಿ ಆತನು ಏನ್ ಮಾಡಿದ? ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾನೆ, ಮಳೆಯನ್ನು ನಾನು ಬರಮಾಡ್ತೀನಿ. ಎಷ್ಟು ದಿವಸಗಳ ಕಾಲ? 40 ದಿವಸ ಹಗಲಿರುಳು ಮಳೆ ಬಂತು ಪ್ರಿಯರೇ. ಹಲ್ಲೆಲೂಯಾ. ಬೆಟ್ಟಗಳಿಗಿಂತ 16 ಮೊಳ. ನೋಡ್ರಿ, ಓದ್ರಿ ಒಂದ್ಸಾರಿ ಆದಿಕಾಂಡ ಪುಸ್ತಕ. ಏಳನೇ ಅಧ್ಯಾಯ 20ನೇ ವಚನ. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದದರಿಂದ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ದೇವರನ್ನು ನಂಬಿದಂತ ಭಕ್ತ ಆತನಿಗೆ ಏನಿದೆ? ರಕ್ಷಣೆ ಇದೆ, ಜೀವ ಇದೆ. ಆದ್ರೆ ನಾವೇ ಇಲ್ಲಿರುವಂತವ್ರು ಮಾತ್ರ ಏನಾಗ್ತಾ ಇದ್ದಾರೆ? ಜೀವದಿಂದ ಇದ್ದಾರೆ. ನಾವಿಯಿಂದ ಹೊರಗಡೆ ಇರುವಂತವ್ರಿಗೆ ಏನಿಲ್ಲ, ರಕ್ಷಣೆ ಇಲ್ಲ, ಜೀವ ಇಲ್ಲ. ಬೆಟ್ಟ ಗುಡ್ಡಗಳು, ಹಿಮಾಲಯ ಪರ್ವತ, ಆ ಪರ್ವತಗಳಿಗಿಂತ ದೊಡ್ಡದಾಗಿ ಎಷ್ಟು ಮೊಳ ಅಂತೆ? 15 ಮೊಳ ಎತ್ತರವಾಗಿ ಅರಾರಟ್ ಪರ್ವತ. ಹಲ್ಲೆಲೂಯಾ.
ಆ ಪರ್ವತಗಳಿಗಿಂತ 15 ಮೊಳ ಎತ್ತರದಾಗಿ ನೀರು ನಿಂತ್ಕೊಂಡಿತ್ತಂತೆ. ಜನರು ಅನ್ಕೊಂಡ್ರಂತ ಅವಾಗ ಏನಂತೇಳಿ, ಮಳೆ ಬರುತ್ತಂತೇಳಿ ಅಂದ ನೋಹ, ಮಳೆ ಬಂತು ಕರೆ ಬಂದ್ರು ಅಲ್ಲಿ. ಯಾಕಂದ್ರೆ ಅಲ್ಲಿವರೆಗೆ ಅವರು ಮಳೆನ ನೋಡಿದ್ದಿಲ್ಲ. ಮಳೆ ಬಂತು. ಮಳೆ ಬಂದಾಗ ಇಲ್ಬಿಡು ಇದು ಎಷ್ಟೊತ್ತು ಬರುತ್ತಾ ಅಂತೇಳಿ ಅನ್ಕೊಂಡ್ರು. ಕೆಲವು ಸಂದರ್ಭದಲ್ಲಿ ಗುಡಿಸಲುಗಳು ಮುಳುಗಿದಾಗ ಅವ್ರು ಅನ್ಕೊಂಡ್ರೆ ನಮ್ಮ ಬೆಟ್ಟದ ಮೇಲೆ ಹೋಗಿ ನಾವೇನ್ ಮಾಡ್ತೀವಿ, ಅತಿ ಗವಿಗಳಲ್ಲಿ ಗುಹೆಗಳಲ್ಲಿ ನಾವೇನ್ ಮಾಡ್ತೀವಿ, ಕುಂದಿರ್ತೀವಿ ಅಂತೇಳಿ. ಅಲ್ಲಿಗೂ ಬಂತು ನೀರು, ಆದ್ರೂ ಏನ್ ಮಾಡ್ತಾ ಇಲ್ಲ. ಆ 120 ವರ್ಷಗಳ ಕಾಲದಲ್ಲಿ ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡಲಿಲ್ಲ, ದೇವರ ಸ್ವರಕ್ಕೆ ಪ್ರಾಧಾನ್ಯತೆಯನ್ನ ಕೊಡಲಿಲ್ಲ, ದೈವೋಕ್ತಿಯನ್ನ ಹೊಂದಿರತಕ್ಕಂಥ ನೋಹನು ಹೇಳಿದಂತ ಮಾತುಗಳನ್ನ ಕೇಳಲಿಲ್ಲ. ಹಲ್ಲೆಲೂಯ. ಬೆಟ್ಟಕ್ಕೂ ಹೋದ್ರು, ಅಲ್ಲಿಯೂ ಕೂಡ ನೀರು ಬಂತು. ಹಲ್ಲೆಲೂಯ. ಬೆಟ್ಟಗಳು ಮುಳುಗಿ ಹೋದವು. ಬೆಟ್ಟಗಳು ಮುಳುಗಿ 15 ಮೊಳ ಎತ್ತರ ಆದಾಗ ಎಲ್ಲಿಯೂ ಕೂಡ ನಿಲ್ಲೋದಕ್ಕೆ ಸ್ಥಳ ಇಲ್ಲ. ನೀರಿನಲ್ಲಿ ಎಷ್ಟೊತ್ತಿರ್ತಾನೆ ಮನುಷ್ಯ. ಹಲ್ಲೆಲೂಯ. ಏನಾದ್ರು ಅವರು ಎಲ್ಲರೂ ನೆಲಸಮ, ಏನಾದ್ರು ಒಂದು ಜಲಪ್ರಳಯದಲ್ಲಿ ನಾಶವಾಗಿ ಹೋದ್ರು, ಎಲ್ಲರೂ ಸತ್ತು ಹೋದ್ರು, ಯಾರು ಕೂಡ ಉಳಿಯಲಿಲ್ಲ. ಕಾರಣ ಏನು? ದೇವರ ಸ್ವರವನ್ನೇ ಅವ್ರೇನ್ ಮಾಡ್ಲಿಲ್ಲ, ಕಿವಿಗೊಡ್ಲಿಲ್ಲ. ಸೃಷ್ಟಿಕರ್ತನಾದ ದೇವರನ್ನ ನಂಬಲಿಲ್ಲ. ಸೈಂಟಿಸ್ಟ್ಗಳು ಈಗ ಹೇಳಿದ್ದಾರೆ ರೀಸೆಂಟ್ ಆಗಿ, ಏನಂತ ಹೇಳಿ, ಕೆಳಗಡೆ ಸಮುದ್ರದಲ್ಲಿರ್ತಕ್ಕಂಥ ತೂಬುಗಳು, ಹಲ್ಲೆಲೂಯ, ಅವುಗಳು ಏನಾಗ್ತಾ ಇದಾವಂತೆ, ಉಡಿದಂಗೆ ಆಗ್ತಾ ಇದಾವಂತೆ. ಅದರ ಸಲುವಾಗಿ ಮೊನ್ನೆ ಇಲ್ಲಿ ಆಯ್ತಲ್ರಿ, ಬೆಳಗಾವಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ, ಹಲ್ಲೆಲೂಯ, ಕೊಡಗು ಮತ್ತು ಕೇರಳದಲ್ಲಿ ಏನಾಗ್ತಾ ಇದಾವಂತೆ, ಕೆಳಗಡೆ ಇರತಕ್ಕಂಥ ನೀರಿನ ಸೆಲೆಗಳು ಒಡಿತಾ ಇದಾವಂತ. ಅದ್ರ ಸಲುವಾಗಿ ಬೆಟ್ಟ ಗುಡ್ಡಗಳು ಕೂಡ ಏನಾಗ್ತಾ ಇದಾವ, ಕುಸಿತಾ ಇದಾವ, ನೀರಿನ ಉಪಾದಿಯಲ್ಲಿ ಹರಿದುಕೊಂಡು ಹೋಗ್ತಾ ಇದಾವ. 2019 ವರ್ಷದಲ್ಲಿ ದೇವರು ಮಾತಾಡಿದ್ರು, ಒಂದು ಪಟ್ಟಣಗಳು ಏನಾಗ್ತವೆ, ನೆಲಸಮವಾಗ್ತವೆ ಅಂತೇಳಿ. ಅಲ್ಲಲ್ಲಿ ಕೇರಳದಲ್ಲಿ ಈ ಘಟನೆ ಈಗ ನಡೆದಿದೆ, ನಮ್ಮ ಕಣ್ಣು ಮುಂದೆಯೇ ಇದೆ. ಜನರೆಲ್ಲರೂ ಪರಾರಿಯಾಗಿ ಹೋಗ್ತಾ ಇದ್ದಾರೆ, ಪಟ್ಟಣಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಕಾರಣ ಏನು? ಇನ್ನು ಪಾಪದಲ್ಲಿಯೇ ಜೀವಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನು ಮಾತ್ರ ವ್ಯತ್ಯಾಸವಾಗಿ ಇದ್ದಾನೆ. ಎಲ್ಲರ ಪ್ರಾಣಗಳು ಹಾರಿ ಹೋಗಿದ್ದಾವೆ, ಆದ್ರೆ ನೋಹನಿಗೆ ಮಾತ್ರ ಜೀವವಿದೆ. ಯಾಕೆ ಹೇಳ್ರಿ? ಯಾಕೆ ಮಾತಾಡ್ಬೇಕು? ಯಾಕೆ? ದೇವರನ್ನು ನಂಬಿದಾನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತಿರುತ್ತೆ, ಕಷ್ಟದ ದಿನಗಳು 12ನೇ ಅಧ್ಯಾಯ 1ನೇ ವಚನ ಓದ್ರಿ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. 7ನೇ ವಾಕ್ಯ ಹೇಳುತ್ತೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಬರುವುದು. ಇಷ್ಟರೊಳಗಾಗಿ, ಹುಟ್ಟಿದಾಗಲಿಂದ ಸಾಯುವುದರ ಒಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೃಷ್ಟಿಕರ್ತನಾದ ದೇವರಿದ್ದಾನೆ, ಆತನು ನರಾವತಾರಿಯಾಗಿ ಭೂಲೋಕಕ್ಕೆ ಬಂದಿದ್ದಾನೆ. ಆತನೇ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ತನ್ನನ್ನು ತಾನು ರುಜುವಾತು ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸ್ವಂತ ಪ್ರಾಣವನ್ನ ನಮಗಾಗಿ ನಿಮಗಾಗಿ ತೆತ್ತಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ನೋಹನು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿದ, ತನ್ನ ಮಕ್ಕಳನ್ನು ರಕ್ಷಣೆ ಮಾಡಿದ, ದೇವರ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಜನರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳುವಂತವ್ರು, ಮೋಸ ಮಾಡುವಂತವ್ರು, ಕಳ್ಳತನ ಮಾಡುವಂತವ್ರು, ವ್ಯಭಿಚಾರ ಮಾಡುವಂತವ್ರು, ಭಯಂಕರವಾದ ಹೇಯ ಕೃತ್ಯಗಳನ್ನ ಮಾಡುವಂತವ್ರ ಮಧ್ಯದಲ್ಲಿ ಇದ್ದಾಗಲೂ ಕೂಡ ಆ ಸೋಂಕನ್ನ ಈ ಕುಟುಂಬ ಏನ್ ಮಾಡಿಲ್ಲ, ತಗಿಲಿಸಿಕೊಂಡಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ 15ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಸಹವಾಸ ದೋಷಂ ಗುಣ ಭವಂತಿ ಎನ್ನುವಂತ ಮಾತು ಎಲ್ಲಿಂದ ಬಂದದ? ಇಲ್ಲಿಂದ ಬಂದಿದೆ. ಪ್ರಿಯರೇ, ಹಲ್ಲೆಲೂಯಾ. 33ನೇ ವಾಕ್ಯ ಹೋದರೆ 15ನೇ ಅಧ್ಯಾಯ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ. ದುಷ್ಟ ಸಹವಾಸ ನಿಮ್ಗೆ ಗೊತ್ತಾದವರು ಸುಳ್ಳ್ರ ಅಂತೇಳಿ, ಆದ್ರೆ ಅವ್ರ ಹತ್ರ ಹೋಗಿ ಏನ್ ಮಾಡ್ತೀರಿ ನೀವು? ಹರಟೆ ಹೊಡಿತೀರಿ, ಸಮಯವನ್ನ ಕಳಿತೀರಿ. ನಿಮ್ಗೆ ಗೊತ್ತಾದವ್ರು ಕುಡುಕರು ಅಂತೇಳಿ, ಆದ್ರೆ ಅವ್ರ ಹತ್ರ ನೀವೇನ್ ಮಾಡ್ತೀರಿ? ಸಮಯವನ್ನ ವ್ಯರ್ಥ ಮಾಡ್ತೀರಿ. ನಿಮ್ಗೆ ಗೊತ್ತಿದೆ ಅವ್ರ ವಿಗ್ರಹಾರಾಧಿಕರು, ಅವ್ರ ಹತ್ರ ಅವ್ರ ಹಿಂದ್ಗಡೆ ಭಯಂಕರವಾದಂತ ದೆವ್ವಗಳು ಇದ್ದಾವೆ ಅಂತೇಳಿ, ಆದ್ರೂ ಕೂಡ ಅವ್ರ ಹತ್ರ ಹೋಗಿ ಅವರಲ್ಲಿ ನೀವೇನ್ ಮಾಡ್ತೀರಿ? ಸಮಯವನ್ನ ವ್ಯರ್ಥ ಮಾಡ್ತೀರಿ. ಅದರ ಸಲುವಾಗಿ ಪೌಲನ್ ಹೇಳ್ತಾನೆ, ದೆವ್ವಗಳಿಗೂ ದೇವರಿಗೂ ಸಂಬಂಧವೇನು? ಹಲ್ಲೆಲೂಯಾ. ದೇವರ ಮಕ್ಕಳಿಗೂ ಲೋಕದಲ್ಲಿರುವಂತವರಿಗೂ
ಸಂಬಂಧವೇನು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ನೋಹನು ತನ್ನ ಕುಟುಂಬವನ್ನು ಯಾವ ರೀತಿಯಾಗಿ ಕಾಪಾಡಿಕೊಂಡಂದ್ರೆ, ಆ ಜನರ ಮಧ್ಯದಲ್ಲಿಯೂ ಕೂಡ, ಅಂತ ಭಯಂಕರವಾದ ಪರಿಸ್ಥಿತಿಯ ಮಧ್ಯದಲ್ಲಿಯೂ ಕೂಡ ತನ್ನ ಕುಟುಂಬವನ್ನು ಏನ್ ಮಾಡಲಿಲ್ಲ, ಕೆಡಿಸಿಕೊಳ್ಳಲಿಲ್ಲ. ಪಾಪದ ಕೃತ್ಯಗಳಿಗೆ, ಪಾಪದ ಕುಚೇಷ್ಟಗಳಿಗೆ ಏನ್ ಮಾಡಲಿಲ್ಲ, ಬಲಿ ಕೊಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಬರುವಿಕೆಗೆ ಸಿದ್ಧವಾಗಬೇಕಾದ್ರೆ ನಾವು ಮಾತ್ರವಲ್ಲ, ನಮ್ಮ ಕುಟುಂಬದವರನ್ನು ಕೂಡ ನಾವೇನ್ ಮಾಡಬೇಕು, ಸಿದ್ಧಪಡಿಸಬೇಕು. ಅಲ್ಲಿ ಹೋಗಿ ಕೇಳ್ತಾನೆ, ಹಲ್ಲೆಲೂಯಾ, ಮೇಲ್ಗಡೆ ಹೋಗಿ ಏನಂತೇಳಿ, ಮೇಲ್ಗಡೆ ಹೋದಂಥವ್ರು ಏನಂತೇಳಿ ಅಂದ್ರೆ, ನಾವು ಹೋಗಿದ್ದೀವಿ, ನನ್ನ ಮಕ್ಕಳನ್ನ ಸಿದ್ಧ ಮಾಡ್ಬೇಕಂತೇಳಿ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅವ್ರು ಏನಾದ್ರು ಬರ್ತಾರೆ ಅಂತೇಳಿ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅಪ್ಪರು ಹೇಳಿದ್ರಲ್ಲ ಅವಾಗೆ, ಅಲ್ಲಿ ಹೋದ್ಮೇಲೆ ಇವ್ರು ಏನಾಗಿರ್ತಾರೆ, ಬಂದೇ ಇರೋದಿಲ್ಲ. ಅಯ್ಯೋ, ನಾನು ಏನಾಗಿದ್ದೇನೆ, ಬಂಗಾರದ ಲೋಕದಲ್ಲಿದ್ದೇನೆ, ಸಮಾಧಾನದ ಲೋಕದಲ್ಲಿದ್ದೇನೆ, ಐಶ್ವರ್ಯ ಉಳ್ಳಂತ ಲೋಕದಲ್ಲಿದ್ದೇನೆ, ಅದೆಲ್ಲಕ್ಕಿಂತ ಮಿಗಿಲಾಗಿ ನನ್ನ ದೇವರೊಟ್ಟಿಗೆ ನಾನು ಇದ್ದೇನೆ. ಆದರೆ ನನ್ನ ಮಕ್ಕಳಾದರೂ, ನನ್ನ ಗಂಡನಾದರೂ, ನನ್ನ ಹೆಂಡತಿ ಆದರೂ ಎಲ್ಲಿದ್ದಾರೆ, ನರಕದಲ್ಲಿ ಇದ್ದಾರೆ. ಭಯಂಕರವಾದ ಯಾತನೆಯ ಸ್ಥಳದಲ್ಲಿ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲು ಕಡಿತಾನೆ ಇರ್ತಾರೆ, ಹುಳುಗಳು ತಿಂತಾನೆ ಇರ್ತವೆ. ಭಯಂಕರವಾದಂತ ಯಾತನೆ, ಟಾರ್ಚರ್ ಅನ್ನ ಜನರು ಎಲ್ಲಿ ಅನುಭವಿಸ್ತಾರೆ ಪ್ರಿಯರೇ, ನರಕದಲ್ಲಿ. ಇದನ್ನು ಹೇಳ್ತಾ ಇದೀವಿ ನಾವು. ಹಲ್ಲೆಲೂಯಾ. ಅಂದ್ರೆ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಇದನ್ನ ಜನರು ಏನ್ ಮಾಡಲ್ಲ, ನಂಬುತ್ತಾ ಇಲ್ಲ. ಯಾಕೆ ನಂಬುತ್ತಾ ಇಲ್ಲ? ಅಲ್ಲಿ ಹೆಂಗಿದ್ರು ಅವರು, ಎಲ್ಲಿ ನೋಹನ ಕಾಲದಲ್ಲಿ ಜನರು, ಅಯ್ಯೋ ಇವರೆಲ್ಲ ಹೇಳ್ತಾರೆ ನರಕ ಯಾರು ನೋಡ್ಯಾರ, ಇದ್ದಷ್ಟು ದಿನ ಏನ್ ಮಾಡ್ಬೇಕ, ಚೆನ್ನಾಗಿ ಉರಿದು ಮೆರೆದು ಏನ್ ಮಾಡ್ಬೇಕ, ಮಾಡೋದೆಲ್ಲ ಮಾಡಿ ಎಂಜಾಯ್ ಮಾಡಿ ಏನ್ ಮಾಡ್ಬೇಕು, ಆಯ್ತು ಹೋಗ್ಬಿಡ್ಬೇಕಪ್ಪ. ಏನ್ ಲಾಸ್ಟ್ ಟೈಮ್ನಾಗ ಏನು ಅದು ಯಾವುದೋ ಒಂದು ಏನನ್ನ ಮಾಡ್ಕೊಂಡು ಏನ್ ಮಾಡ್ಬಿಟ್ರೆ, ಕುಟುಂಬವನ್ನೆಲ್ಲ ಸರಿಗೆ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತೇಳಿ ಲೋಕದ ಪರವಾಗಿ ಲೋಕದ ವಿಚಾರಗಳನ್ನೇ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇವರಿಗೆ ಈ ಮಾತುಗಳು ಗೊತ್ತಾಗಲ್ಲ. ಇನ್ನು ದೇವರು ಹೇಳಿದ್ದಾನೆ ಜಲಪ್ರಳಯ ಬರ ಮಾಡಿ, ಆದ್ರೆ ಮುಂದೆ ಯಾವ್ದು ಬರುತ್ತಂತ, ಅಗ್ನಿ ಪ್ರಳಯ. ಹಲ್ಲೆಲೂಯಾ. ರಷ್ಯಾ ದೇಶದಲ್ಲಿ ರಷ್ಯಾದವರು ಈಗಾಗಲೇ ಕಂಡು ಹಿಡಿದಿದ್ದಾರೆ. ಏನಂತ ಹೇಳಿ, ರಷ್ಯಾದವ್ರಿಗೂ ಅಮೆರಿಕದವರಿಗೂ ಒಂದು ವಾರದಂತ ಸಂದರ್ಭದಲ್ಲಿ ನರಕದ ದ್ವಾರವನ್ನ ಕಂಡು ಹಿಡಿದಿದ್ದಾರೆ ಪ್ರಿಯರೇ. ನೀವು ಬೇಕಾದ್ರೆ ಮೊಬೈಲಲ್ಲಿ ನೀವು ಅದನ್ನ ನೋಡ್ಬೋದು. ಹಲ್ಲೆಲೂಯಾ. ಆ ಸೌಂಡ್ಗಳು ಕೇಳ್ರಿ ಹೆಂಗಿದಾವೆ, ಕೇಳಿದ್ರೇ ಭಯ ಆಗತ್ತೆ. ಕೆಳಗಡೆ ಕಿರಿಸುವಂತವರ ಶಬ್ದಗಳು, ಸುಳ್ಳಲ್ಲ, ಅದು ಸತ್ಯ. ಸೈಂಟಿಸ್ಟ್, ವಿಜ್ಞಾನಿಗಳೇ ಹೇಳಿರುವಂಥದ್ದು. ಹಲ್ಲೆಲೂಯಾ. ಅದರ ಸಲ ಭಯಂಕರವಾಗಿ ಅರಚಿಕೊಳ್ತಾರ, ಕಿರಿಚಿಕೊಳ್ತಾರ. ಭಯಂಕರವಾದ ಯಾತನೆ, ಹಲ್ಲು ಕಟಕಟನೆ ಕಡಿಯೋಣದ ಒಂದು ಶಬ್ದಗಳು ಕೇಳಿಸ್ತಾ ಇದ್ದೇವೆ. ಎಲ್ಲಿಂದ? ಪಾತಾಳ ಲೋಕದಿಂದ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರು, ಇವತ್ತಿನ ದಿನ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಸತ್ಯ ಏನಂದ್ರೆ, ನಾವು ನಮ್ಮ ಕುಟುಂಬವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು. ಮಕ್ಕಳನ್ನ ಭಯದಲ್ಲಿ ಭಕ್ತಿಯಲ್ಲಿ ನಾವು ಬೆಳೆಸುವವರಾಗಿರ್ಬೇಕು. ತಾನು ಮಾತ್ರವಲ್ಲ, ತನ್ನ ಕುಟುಂಬವನ್ನು ಕೂಡ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ ಪ್ರಿಯರೇ. ಬ್ರಾಹ್ಮಣ ಕುಟುಂಬದಿಂದ ಬಂದಿರತಕ್ಕಂಥ RRK ಮೂರ್ತಿ ಅವರು ಹೇಳ್ತಾರೆ ಏನಂತ ಹೇಳಂದ್ರೆ, ತನ್ನ ಹೆಂಡತಿಯನ್ನ ಹೆಂಗಾದ್ರೂ ಮಾಡಿ ಅವ್ರು ಏನ್ ಮಾಡಿದ್ರು, ಗೆದ್ದುಕೊಂಡು ಏನ್ ಮಾಡಿದ್ರು, ರಕ್ಷಣೆ ಹೊಂದಿದ ಮೇಲೇನೆ, ಆಕೆಯನ್ನ ರಕ್ಷಣೆ ಮಾರ್ಗದಕ್ಕೆ ಕರೆದುಕೊಂಡು ಬಂದ ಮೇಲೇನೆ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಅವರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬ್ರಾಹ್ಮಣ ಕುಟುಂಬದಿಂದ ದೇವರನ್ನ ನಂಬಿದಂಥವ್ರು. ನಮ್ಗೆ ಅವು ಇವು ಅಂತೇಳಿ ಅಂತೀವಿ ನಾವು, ಕುಲ ಅದು ಇದು ಅಂತೇಳಿ. ದೇವ್ರ ದೃಷ್ಟಿಯಲ್ಲಿ ಏನು? ಗಂಡು ಹೆಣ್ಣು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ನೋಹನು ತನ್ನ ಕುಟುಂಬವನ್ನ ರಕ್ಷಣೆಯನ್ನ ಮಾಡಿದನು, ಕಾಪಾಡಿದನು, ಆ ನಾವೆಯೊಳಗಡೆ ಸೇರಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ನೋಡ್ರಿ, ಮುಖ್ಯವಾಗಿರ್ತಕ್ಕಂಥ ಮಾತು 6ನೇ ಅಧ್ಯಾಯ 9ನೇ ವಾಕ್ಯ. ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಹಲ್ಲೆಲೂಯಾ. ಹೆಂಗ ನಡ್ಕೊಳ್ತಾ ಇದ್ದಾನೆ? ದೇವರೊಂದಿಗೆ ನಡೆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆಯ್ತು, ರಕ್ಷಣೆ ಹೊಂದಿದ ಮೇಲೆ ಆಯ್ತು, ಟಾಟಾ ಗುಡ್ ಬೈ ಅಂತೇಳಿ ಬರಲಾರದೆ ಹಂಗೆ ಹೋಗಿ ಮತ್ತೆ ಲೋಕದಲ್ಲಿದ್ದರೆ ರಕ್ಷಣೆ ನಮಗೆ ಸಿಗಲ್ಲ. ಅದ್ರ ಸಲುವಾಗಿ ಪೌಲ ಭಕ್ತನ ಹೇಳ್ತಾನೆ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತೇಳಿ, ಒಂದ್ಸರಿ ಆಯ್ತು ಮುಳುಗು ದೀಕ್ಷಾ ಸ್ನಾನ ತಗೊಂಡ್ಬಿಟ್ಟಿವಿ, ಆಯ್ತು ನಮ್ಗೆ ಪರಲೋಕದ ಪಾಸ್ ಸಿಕ್ಬಿಟ್ಟದ, ಸತ್ತ ಮೇಲೆ ನಮ್ಗೆ ಸ್ವರ್ಗ ಸಿಗುತ್ತಾ ಅಂತೇಳಿ. ಹಲ್ಲೆಲೂಯಾ. ನಡಿಬೇಕು. ಹಲ್ಲೆಲೂಯಾ. ದುಡುಕಂಡ್ರೆ ನೀನೇನಾಗ್ತೀಯ?
ಪಡ್ಕೊಳ್ತೀಯ. ಹಲ್ಲೆಲೂಯ. ಭಕ್ತಿ ಮಾಡಿದ್ರೆ ಆ ಭಕ್ತಿ ಇಹಲೋಕದಲ್ಲಿಯೂ ನಿನಗೆ ಆಶೀರ್ವಾದಗಳನ್ನ ತಂದಿಡುತ್ತೆ, ಪರಲೋಕದಲ್ಲಿಯೂ ಕೂಡ ನಿನಗೆ ಆಶೀರ್ವಾದದ ನಿಧಿಯನ್ನೇ ತೆರೆದಿಡುತ್ತೆ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನೋಹನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದಾನೆ. ತನ್ನ ಜೀವಿತವನ್ನ ಕೆಡಿಸಿಕೊಳ್ತಾ ಇಲ್ಲ, ನಡೆದುಕೊಳ್ತಾ ಇದ್ದಾನಂದ್ರೆ ಭಕ್ತಿಯ ಜೀವಿತವನ್ನ ಮಾಡ್ತಾ ಇದ್ದಾನೆ. 500 ವರ್ಷಗಳವರೆಗೂ ಮತ್ತು ಆಮೇಲೆ ಜಲಪ್ರಳಯ ಬರುವವರೆಗೂ ಕೂಡ ಭಕ್ತಿವಂತನಾಗಿ ನೋಹನ್ ಏನ್ ಮಾಡ್ತಾ ಇದ್ದಾನೆ, ನಡೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಒಂದು ವ್ಯತ್ಯಾಸ ಹೇಳ, ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ನಾಶವಾಗಿದ್ದಾರೆ, ನಾವೆಯಲ್ಲಿರುವಂತವ್ರಿಗೆ ಏನಿದೆ, ಜೀವವಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಜನರ ಆಹಾರಗಳು ಏನಾಗಿದ್ದಾವೆ, ನಾಶವಾಗಿ ಹೋಗಿದ್ದಾವೆ ಪ್ರಿಯರೇ, ನೀರಿನಲ್ಲಿ ಹೋಗ್ಬಿಟ್ಟಿದ್ದಾವೆ. ಆದರೆ ನೋಹನ ನಾವೆಯಲ್ಲಿ ಏನಿಲ್ಲ, ಕೊರತೆ ಇಲ್ಲ. ಹಲ್ಲೆಲೂಯ. ನೋಹನ ನಾವೆಯಲ್ಲಿರುವಂತವರಿಗೆ ಜೀವವಿದೆ, ಅವರ ಜೀವ ನಷ್ಟಪಟ್ಟಿಲ್ಲ. ಹಲ್ಲೆಲೂಯ. ನೋಹನ ನಾವೆಯಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಏನಿದೆ, ಜೀವವಿದೆ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾರು ದೇವರು ನಂಬುತ್ತಾರಲ್ವಾ ಅವ್ರನ್ನ ದೇವರು ನಿನ್ನ ಊರಿನಲ್ಲಿ, ನಿನ್ನ ಗ್ರಾಮದಲ್ಲಿ, ನಿನ್ನ ಜನಾಂಗಗಳ ಮಧ್ಯದಲ್ಲಿ, ನಿನ್ನ ಕುಲದವರ ಮಧ್ಯದಲ್ಲಿ ನಿನ್ನನ್ನು ವ್ಯತ್ಯಾಸವಾಗಿ ಇಡ್ತಾನ. ದೇವರು ಹೆಂಗಿಡ್ತಾನ, ವ್ಯತ್ಯಾಸವಾಗಿ ಇಡ್ತಾನ. ನೀನು ಆಶೀರ್ವಾದವನ್ನು ಹೊಂದಿಕೊಳ್ತಾ ಹೋಗುವಾಗ ವ್ಯತ್ಯಾಸವಾಗಿ ನೀನು ಕಾಣ್ತೀಯ. ಹಲ್ಲೆಲೂಯ. ಅದರ ಸಲುವಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯ. ಉಪ್ಪಿರ್ಲಾರ್ದ ಅಡಿಗೆ ಮಾಡ್ಕೊಂಡು ತಿಂತಾರೆ ಯಾರು, ಸನ್ಯಾಸಿಗಳು ತಿಂತಾರ. ಹಲ್ಲೆಲೂಯ. ಎಲ್ಲ ಸಪ್ಪಂದವ್ರಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವ್ಯತ್ಯಾಸ. ಏನು ವ್ಯತ್ಯಾಸ ಅಂದ್ರೆ ಇವರಿಗೆ ಜೀವವಿದೆ, ಇವರಿಗೆ ಆಶೀರ್ವಾದ ಇದೆ, ಇವರಿಗೆ ಕೊರತೆ ಇಲ್ಲವೇ ಇಲ್ಲ. ಎಲ್ಲಾ ರೀತಿಯ ಸಮೃದ್ಧಿ ಎನ್ನುವಂಥದ್ದು ಇದ್ದೇ ಇದೆ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ಯಾರು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾರೋ ಅವರ ಜೀವಿತಗಳನ್ನ ದೇವರು ವ್ಯತ್ಯಾಸಮಯವಾಗಿ ಮಾಡ್ತಾನೆ. ಇಸಾಕನು ಅಡವಿಯಲ್ಲಿ ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕಾಗಿ ಹೋದಂತ ಸಂದರ್ಭದಲ್ಲಿ ಇಸಾಕನು, ಆ ಕಾಲದಲ್ಲಿ ದೊಡ್ಡದಾದ ಬರಗಾಲ ಬಂದಿದೆ, ಆದರೆ ಈ ದೇವರು ಇಸಾಕನನ್ನು ಏನ್ ಮಾಡ್ತಾ ಇದ್ದಾನೆ, ವ್ಯತ್ಯಾಸವಾಗಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲರೂ ಭೂಮಿಯನ್ನ, ಕೆಲವರು ಬಿತ್ತಿದ್ರು, ಇಸಾಕನು ಏನ್ ಮಾಡ್ತಾ ಇದ್ದಾನೆ, ನಂಬಿಕೆಯಿಂದ ಬಿತ್ತುತ್ತಾ ಇದ್ದಾನೆ ಬೀಜಗಳನ್ನ. ಹಲ್ಲೆಲೂಯ. ನಂಬಿಕೆಯಿಂದ ಬಿತ್ತುತ್ತಾ ಇದ್ದಾನೆ. 26ನೇ ಅಧ್ಯಾಯ 17ನೇ ವಾಕ್ಯ, ಆದಿಕಾಂಡ ಪುಸ್ತಕ. ನಂಬಿಕೆಯಿಂದ ದೇವರ ವಾಕ್ಯವನ್ನ, ಬೀಜಗಳನ್ನ ಬಿತ್ತುತ್ತಾ ಇದ್ದಾನೆ ಪ್ರಿಯರೇ. ಎಲ್ಲಿ, ಫಿಲಿಸ್ಟಿಯರ ನಾಡಲ್ಲಿ. ಹಲ್ಲೆಲೂಯ. ಫಿಲಿಸ್ಟಿಯರ ನಾಡಲ್ಲಿ ಬಿತ್ತಿದೊಂದು ಸಂದರ್ಭದಲ್ಲಿ ಅವಾಗ ಇಸಾಕನಿ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಅಭಿಮೆಲೇಕನು, ಅಲ್ಲಿರ್ತಕ್ಕಂಥ ಜನಾಂಗಗಳು ಏನೆಂಬುದಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇಸಾಕನ ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಹಲ್ಲೆಲೂಯ. ಏನೆಂಬುದಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಏನೆಂಬುದಾಗಿ ಮಾತಾಡ್ತಾ ಇದ್ದಾರೆ, ಮಳೆನೇ ಇಲ್ಲ, ನೀರೇ ಇಲ್ಲ, ಈತ ಏನ್ ಮಾಡ್ತಾ ಇದ್ದಾನ, ಹೊಲಕ್ಕ ಬೀಜ ಹಾಕ್ಯಾನ. ಹಲ್ಲೆಲೂಯ. ಬೆಳೆ ಬರುತ್ತೆ ನೋಡಮೇನ್ ಅಂತೇಳಿ ಏನ್ ಮಾಡ್ತಾ ಇದಾರೆ, ಗೇಲಿ ಮಾತುಗಳನ್ನ, ಹೀಯಾಳಿಸುವಂತ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ, ಭಯಂಕರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ದೇವರು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆತನನ್ನ ಆ ಜನಾಂಗಗಳ ಮಧ್ಯದಲ್ಲಿ ಯಾರು ಇಲ್ಲ ನಂಬಿದಂತವ್ರು, ಯಾರು ಇದ್ದಾರೆ ಅಲ್ಲಿ ನಂಬಿದಂತವ್ರು, ಇಸಾಕನು ಮಾತ್ರ. ದೇವರಿಗೆ ಪ್ರಾಧಾನ್ಯತೆ ಕೊಡುವಂತ ಇಸಾಕನು ಬೆಳೆಯನ್ನ ಬಿತ್ತಿದಾಗ ಆ ಜನಾಂಗಗಳ ಮಧ್ಯದಲ್ಲಿ, ಫಿಲಿಸ್ಟಿಯರ ಮಧ್ಯದಲ್ಲಿ ಎಲ್ಲರ ಬೆಳೆಗಳು ಯಾವುದು ಕಾಣ್ತಾ ಇಲ್ಲ ಹೊಲಗಳಲ್ಲಿ. ಆದ್ರೆ ಇಸಾಕನು ಹಾಕಿದಂತ ಬೀಜಗಳು ಸಮೃದ್ಧಿಕರವಾಗಿ ಎಷ್ಟರಷ್ಟು ಕೊಡ್ತಂತೆ ಬೆಳೆ, ಎಕರೆಗೆ 100 ಚೀಲ. ಎಕರೆಗೆ ಎಷ್ಟ್ರಿ, ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ 100 ಚೀಲ. ಹಲ್ಲೆಲೂಯ. 100ರಷ್ಟು. ಹಲ್ಲೆಲೂಯ. ಅದರ ಸಲುವಾಗಿ ಯಾರು ದೇವರನ್ನ ನಂಬಿ ನಡೆದುಕೊಳ್ತಾ ಇರ್ತಾರೋ ಅವ್ರನ್ನ ದೇವ್ರು ಏನ್ ಮಾಡ್ತಾನೆ, ವ್ಯತ್ಯಾಸವಾಗಿಡ್ತಾನೆ. ಅವ್ರು ಎಲ್ಲಿಗೆ ಹೋದ್ರೆ ಅವ್ರನ್ನ ಏನ್ ಮಾಡ್ತಾನೆ, ವ್ಯತ್ಯಾಸಕರವಾದಂತ ಆಶೀರ್ವಾದಗಳಿಂದ ತುಂಬಿಸ್ತಾರೆ. ಅಲ್ಲಿದ್ದಂಥವ್ರು ನೋಡ್ತಾ ಇದ್ದಾರೆ, ನಿಜವಾಗಿಯೂ ದೇವರು ನಿನ್ನ ಸಂಗಡ ಇದ್ದೇ ಇದ್ದಾನೆ. ಯಾರು ಆತನನ್ನು ಅಭಿವೃದ್ಧಿ ಪಡಿಸಿದ ಎಂಬುದಾಗಿ ಮುಂದೆ ವಾಕ್ಯ ಹೇಳುತ್ತೆ, ಯೆಹೋವನು ಅವನನ್ನ ಅಭಿವೃದ್ಧಿ ಪಡಿಸಿದ್ದರಿಂದ ದಿನವೂ ಕೂಡ ಅವನ ಐಶ್ವರ್ಯ ಏನಾಗ್ತಾ ಬಂತಂತೆ, ಹೆಚ್ಚುತ್ತಾ ಬಂತು ಎಂಬುದಾಗಿ. ಹಲ್ಲೆಲೂಯ. ಆ ವಾಕ್ಯ ಹೋದ್ರೆ ಒಂದ್ಸಾರಿ, ಯೆಹೋವನು ಅವನನ್ನು ಅಭಿವೃದ್ಧಿ ಪಡಿಸಿದನು, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಕೊರತೆಯಲ್ಲಿ ಇರ್ಬೇಕಂತ ಹೇಳಿ ದೇವರು ಕರೆದಿಲ್ಲ ನಮ್ಮನ್ನ. ಹೆಂಗಿರ್ಬೇಕು ನಾವು, ಐಶ್ವರ್ಯವಂತರಾಗಿರ್ಬೇಕು, ಬಲಹೀನರಾಗಿರ್ಬೇಕಂತ ಹೇಳಿ ದೇವರು ನಮ್ಮನ್ನ
ಕರೆದಿಲ್ಲ, ಬಲವಂತರಾಗಿರ್ಬೇಕಂತೇಳಿ ಕರೆದಾನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರು ನಮ್ಮನ್ನ ಆರೋಗ್ಯವುಳ್ಳವರಾಗಿರ್ಬೇಕಂತೇಳಿ ಕರೆದನ ಹೊರತಾಗಿ ಅನಾರೋಗ್ಯದ ಸ್ಥಿತಿಯಲ್ಲಿ ಸಾಯ್ಬೇಕಂತೇಳಿ ಕರೆದಿಲ್ಲ. ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ನಂಬಿ ನಡೆದುಕೊಳ್ಳುವಂತ ಭಕ್ತನು ಈ ಲೋಕದಲ್ಲಿ ಇರ್ತಕ್ಕಂಥ ಜನಾಂಗಗಳ ಮಧ್ಯದಲ್ಲಿ ವ್ಯತ್ಯಾಸವಾಗಿ ಅವನು ಕಾಣಿಸ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ನೋಹನು ಏನ್ ಮಾಡ್ತಾ ಇದ್ದಾನೆ? ನೋಹನಿಗೆ ಜೀವವಿದೆ ಪ್ರಿಯರೇ. ನೋಹನ ಕುಟುಂಬದಲ್ಲಿರುವಂತವರಿಗೆ ಜೀವವಿದೆ, ಆಹಾರ ಇದೆ, ಸಮೃದ್ಧಿ ಇದೆ, ಎಲ್ಲ ಸಂತೋಷ ಸಮಾಧಾನ. ನಾವೇ ಇಲ್ಲಿ ಇರುವಂತವರಿಗೆ ಹೊರಗಡೆ ನೋಡ್ತಾ ಇದ್ದಾನೆ ನೋಹ. ಏನು ಜನರು ಏನ್ ಮಾಡ್ತಾ ಇದ್ದಾರೆ? ಕಿರ್ಚಾಡ್ತಾ ಇದ್ದಾರೆ, ಅರಚಾಡ್ತಾ ಇದ್ದಾರೆ, ಹೆಣಗಳು ಭಯಂಕರವಾಗಿ ಬಿದ್ದಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಅದಾದ ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಬರುವಿಕೆಗಾಗಿ ನಾವು ಕೂಡ ಏನಾಗಬೇಕು? ಸಿದ್ಧರಾಗಬೇಕು. ಒಂದ್ಸಾರಿ ನೀವು ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. ಯಾಕೆ ಯೇಸು ಸ್ವಾಮಿಯನ್ನು ನಾವು ನಂಬಬೇಕು? ಆತನೇ ಯಾಕೆ ರಕ್ಷಕನಾಗಿದ್ದಾನಂದ್ರೆ, ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನ ಎದುರು ನೋಡುವವರಾದರಿಂತಲೂ ತಿಳಿಸುತ್ತಾರೆ. ಆ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಹಲ್ಲೆಲೂಯಾ. ಯೇಸುವನ್ನ ಯಾಕೆ ನಂಬಬೇಕು ನಾವು? ದೇವರ ಕೋಪ ಜಲಪ್ರಳಯದೋಪಾದಿಯಲ್ಲಿ ಆ ಜನರ ಮೇಲೆ ಬಂತು. ಮತ್ತೆ ದೇವರ ಕೋಪ ಸ್ಫೋಟಿಸ್ಲಿಕ್ಕಿದೆ. ಯಾವಾಗ? ಅಂತ್ಯಕಾಲದಲ್ಲಿ. ಹಲ್ಲೆಲೂಯಾ. ಆ ಅಂತ್ಯಕಾಲದಲ್ಲಿ ದೇವರ ಕೋಪ ಸ್ಫೋಟಿಸುವುದಕ್ಕೆ ಇರುವಾಗ ನಮಗೆ ಒಂದು ದೇವರ ಪರಿಹಾರವನ್ನ ಕೊಟ್ಟಿದ್ದಾನೆ. ಯಾರನ್ನ ಮುಂದಿಟ್ಟಿದ್ದಾನೆ? ತಾನು ಕುಮಾರನಾಗಿ ಬಂದು ತನ್ನ ಕುಮಾರನಾಗಿರುವಂತ ಯೇಸು ಎನ್ನುವಂತ ಆತನನ್ನ. ಹಲ್ಲೆಲೂಯಾ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸ್ತಾನೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದಂತ ಮಕ್ಕಳು ಭಯ ಪಡುವಂತ ಅವಶ್ಯಕತೆ ಇಲ್ಲ. ತಪ್ಪಾದ ಮಾರ್ಗದಲ್ಲಿ ಮತ್ತೆ ಪುನಃ ನೀವು ಹಿಂದಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಪ್ಪರು ಅವಾಗಲೇ ಹೇಳಿದ್ರು, ಬೆಲ್ಲ ಎಲ್ಲಿದ್ರು ಅದು ಸಿಹಿಯಾಗಿನೇ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಗಲು 12 ತಾಸು ಅದನ್ನೇ ಹೇಳ್ಕೊಂತ ಕುಂದ್ರಕ ಕೂಡ ಆಗಲ್ಲ, ನೀವೇ ತಿಳ್ಕೊಬೇಕು. ಹಲ್ಲೆಲೂಯಾ. ಒಂದ್ ಸಾರಿ ಹೇಳ್ತಾರೆ, 2 ಸಾರಿ ಹೇಳ್ತಾರೆ, ಸಾರಿ ಹೇಳಿದ್ರೆ ಹೇಳೋರಿಗೂ ಕಷ್ಟ, ಕೇಳೋರಿಗೂ ಕಷ್ಟನೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಂದೆ ಬರುವ ದೈವ ಕೋಪ ಹೆಂಗ್ ಬರುತ್ತೆ? ಅಗ್ನಿ ಪ್ರಳಯದ ಮೂಲಕವಾಗಿ. ಆ ಅಗ್ನಿ ಪ್ರಳಯದಿಂದ, ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಯೇಸುವನ್ನ ನಂಬಲೇಬೇಕು. ಬೇರೆ ಯಾವುದೇ ಅನ್ಯ ಮಾರ್ಗ ನಮಗೆ ಇಲ್ಲವೇ ಇಲ್ಲ. 2ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತಾ ಇದೆ, ಅನ್ಯ ಜನರಿಗೆ ರಕ್ಷಣೆ ಆಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನ ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಸೇವೆಗೆ ಯಾರು ಅಡ್ಡಿ ಮಾಡ್ತಾರೆ? ದೇವರ ಮಕ್ಕಳಿಗೆ ಯಾರು ಅಡ್ಡಿ ಮಾಡ್ತಾರೆ? ಅವ್ರು ಏನು ಕೂಡಿಸಿಟ್ಕೊಳ್ತಾ ಇದ್ದಾರೆ ತಮ್ಮ ಮೇಲೆ? ದೇವರ ಕೋಪವನ್ನ. ಹಲ್ಲೆಲೂಯಾ. ಯಾರಾದ್ರೂ ಬಿಟ್ಟರು ಬಿಡ್ತಾರೆ, ದೇವ್ರು ಮಾತ್ರ ಬಿಡಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಮತ್ತೆ ಸತ್ತವ್ರನ್ನ ಎಬ್ಬಿಸಿ ಶಿಕ್ಷೆ ಕೊಡ್ತಾನಂತ್ರಿ. ಹಲ್ಲೆಲೂಯಾ. ದೇವ್ರ ಮುಂದೆ ಯಾರು ತಪ್ಪಿಸ್ಕೊಳ್ಳಕ್ಕ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆತನೇ ಸೃಷ್ಟಿಕರ್ತನಾಗಿದ್ದಾನೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನೋಹನು ಅನ್ಯೋನ್ಯತೆ ಉಳ್ಳವನಾಗಿ ನಡೆದುಕೊಳ್ತಾ ಇದ್ದಾನೆ. ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಬಿಡುವಂತದಲ್ಲ, ಬಿಟ್ರೆ ಏನೂ ಇಲ್ಲ. ಹಲ್ಲೆಲೂಯಾ. ಪ್ರತಿ ವಾರವೂ ಕೂಡ ಸಭೆಯಲ್ಲಿ ನಾವು ಸೇರುವವರಾಗಿರಬೇಕು. ಸಭೆಯಲ್ಲಿ ಸೇರಿದಾಗ ದೇವರ ವಾಕ್ಯದ ಮೂಲಕವಾಗಿ ದೇವರು ಮಾತನಾಡುವಾಗ ಒಂದು ವೇಳೆ ಯಾವುದಾದ್ರೂ ಒಂದು ಕಳೆ ಬಂದಿತ್ತೇನು, ಆ ಕಳೆ ಏನಾಗುತ್ತೆ? ದೇವ್ರ ವಾಕ್ಯ ನಾಶ ಮಾಡುತ್ತೆ. ಅಂದ್ರೆ ವ್ಯರ್ಥವಾದ ಕೆಲಸ ಯಾವ್ದಾದ್ರು ಮಾಡ್ತಾ ಇದ್ದೀವೇನೋ ಅದನ್ನ ದೇವ್ರು ಏನ್ ಮಾಡ್ತಾನೆ? ವಾಕ್ಯದ ಮೂಲಕವಾಗಿ ಗದರಿಸಿ ತೆಗೆದಾಕ್ತಾನೆ. ಬಂದಂತ ನಿಮ್ಗೆ ಅನೇಕ ಸಾರಿ ಅನುಭವಗಳು ಆಗಿರ್ತಾವೆ ಪ್ರಿಯರಲ್ಲಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ನೋಹನು ಯಾವ ರೀತಿಯಾಗಿ ಸಿದ್ಧವಾದಂದ್ರೆ ತನ್ನ ಕುಟುಂಬವನ್ನು ಸಿದ್ಧ ಮಾಡಿಕೊಂಡ. ಅಷ್ಟು ಮಾತ್ರವಲ್ಲದೆ ಕರ್ತನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದಾನೆ. ಕೊನೆಯದಾಗಿ ನಾವು ನೋಡೋಣ, ದೇವರಲ್ಲಿ ಮತ್ತೆ ಏನ್ ಮಾಡ್ತಾ ಇದ್ದಾನಂದ್ರೆ 8ನೇ ಅಧ್ಯಾಯ 20ನೇ ವಚನ ಓದ್ರಿ ಒಂದ್ಸಾರಿ. ಕೃತಜ್ಞತೆ ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದಾನೆ.
20ನೇ ವಚನ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞ ವೇದಿಯನ್ನ ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮವನ್ನ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಯಜ್ಞ ಮಾಡ್ತಾ ಇದ್ರು, ದೇವರೇ ಹೇಳಿದ್ರು ಯಜ್ಞ ಮಾಡ್ಬೇಕಂತೇಳಿ. ಹಲ್ಲೆಲೂಯಾ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ, ಹಲ್ಲೆಲೂಯಾ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರಲ್ಲ, ಅದನ್ನ ಅವಾಗ ದೇವರು ಹೇಳಿದ್ರು. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ, ಜಲಪ್ರಳಯದ ಒಂದು ಕಾಲದಲ್ಲಿ, ಮೋಶೆಯ ಒಂದು ಕಾಲದಲ್ಲಿ ಕೂಡ ಹಳೆ ಒಡಂಬಡಿಕೆ ಎಲ್ಲೆಲ್ಲ ನಾವು ಧೂಪ ಸುಡುವಂಥದ್ದು, ಯಜ್ಞ ಮಾಡುವಂಥದ್ದು, ದೇವರಿಗೆ ಬಲಿಯನ್ನ ಅರ್ಪಣೆ ಮಾಡುವಂಥದ್ದು ಎದುರು ಸಲುವಾಗಿ ಮಾಡ್ತಾ ಇದ್ರು. ಅದು ಪಾಪ ಪರಿಹಾರವಾಗ್ಲಿ ಎಂಬುದಾಗಿ. ಕೆಲವರು ಮಾಡಿದ್ರೆ ದೇವರಿಗೆ ಕೃತಜ್ಞತೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನಂತೇಳಿ ಇನ್ನು ಕೆಲವರು ಮಾಡ್ತಾ ಇದ್ರು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನೋಹನನ್ನ ಉಳಿಸಿದ್ದ ಕಾರಣಕ್ಕಾಗಿ ನೋಹನು ದೇವರಿಗೆ ಏನ್ ಮಾಡ್ತಾ ಇದ್ದಾನೆ? ಯಜ್ಞವನ್ನ ಅರ್ಪಣೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಕೂಡ ಇವತ್ತಿನ ದಿನ ನಿನ್ನ ಶರೀರವನ್ನ ಯಜ್ಞವಾಗಿ ನೀನು ಸಮರ್ಪಣೆ ಮಾಡಬೇಕು. ದೇವರಿಗೆ ನಿನ್ನನ್ನು ನೀನು ಕಾಣಿಕೆಯಾಗಿ ಕೊಡಬೇಕು. ಹಲ್ಲೆಲೂಯಾ. ನೀ ಕೊಡುವಂತ ಹಣ ಅಲ್ಲ ಮುಖ್ಯ. ಯಾವುದು ಮುಖ್ಯ? ದೇವರಿಗೆ ನೀನು ಕೊಡುವಂತ ಹೃದಯ ಬಹಳ ಮುಖ್ಯ. ಹಲ್ಲೆಲೂಯಾ. ಹೃದಯವನ್ನ ದೇವರಿಗೆ ನೀನು ಕೊಟ್ರೆ ಹಣ ನಿನಗೆ ಬೇಕಾದದ್ದು ಎಲ್ಲವನ್ನ ಆತನ ಏನ್ ಮಾಡ್ತಾನ? ಒದಗಿಸಿ ಕೊಡ್ತಾನ. ಅಪ್ಪವ್ರು ಅವಾಗ್ಲೇ ಹೇಳಿದ್ರು ಲೋಭಿಗಳು ಅಂತ ಹೇಳಿ. ಹಲ್ಲೆಲೂಯಾ. ಏಸಪ್ಪ ನೋಡ್ರಿ, ಒಂದ್ಸಾರಿ ಹೀಗೆ ಆತನು ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ವಾಕ್ಯ ಸಾರಿದ ಮೇಲೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಮಾತಿರುತ್ತೆ, ವಾಕ್ಯ ಸಾರಿದ ಮೇಲೆ ಅನೇಕ ಜನರು ಶ್ರೀಮಂತರು ಬಂದ್ರಂತೆ. ಏನ್ ಮಾಡಿದ್ರು? ಶ್ರೀಮಂತರು ಬಂದ್ರು, ಕಾಣಿಕೆ ಪೆಟ್ಟಿಗೆಯಲ್ಲಿ ಕಾಣಿಕೆಯನ್ನ ಹಾಕ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಕಾಣಿಕೆ ಪೆಟ್ಟಿಗೆಯಲ್ಲಿ ಕಾಣಿಕೆಯನ್ನ ಹಾಕುವಂತ ಒಂದು ಸಮಯದಲ್ಲಿ ಯೇಸು ಸ್ವಾಮಿಯು ಕೂಡ ಆ ಒಂದು ಸಂದರ್ಭದಲ್ಲಿ ಕಾಣಿಕೆ ಪೆಟ್ಟಿಗೆಯನ್ನ ಹಿಂಗೆ ನೋಡ್ಕ್ಯಾಂತ ಕುಂತ್ಕೊಂಡಿದ್ದ. ಯಾವುದನ್ನ? ಕಾಣಿಕೆ ಪೆಟ್ಟಿಗೆಯನ್ನ. ಶ್ರೀಮಂತರು ಬಂದ್ರು, ಅವ್ರು ಏನ್ ಮಾಡಿದ್ರು? ಹಾಕಿದ್ರು ಪ್ರಿಯರೇ. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಒಬ್ಬ ಸ್ತ್ರೀಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆ ಸ್ತ್ರೀ ಹಾಕಿದಂತ ಕಾಣಿಕೆ ಇತರರ ಕಾಣಿಕೆಗಳಿಗಿಂತ ವ್ಯತ್ಯಾಸವಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ವ್ಯತ್ಯಾಸವಾಗಿತ್ತಂದ್ರೆ 12ನೇ ಅಧ್ಯಾಯದಲ್ಲಿ ಇರುತ್ತೆ, 41ನೇ ವಚನದಿಂದ ನಾವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಯಾಕೆ ವ್ಯತ್ಯಾಸವಾಗಿತ್ತಂದ್ರೆ 44ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ಹೇಗಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು. ಹಲ್ಲೆಲೂಯಾ. ಲೋಭಿಗಳು ಕಾಣಿಕೆ ಕೊಡಲ್ಲ ಅವರು. ಹಲ್ಲೆಲೂಯಾ. ದೇವರಿಗೆ ಕೊಡಲ್ಲ. ಹಲ್ಲೆಲೂಯಾ. ಇಲ್ಲರಿ 5,000 ಕೊಟ್ರೆ ಚಲೋ ಆಗತ್ತಂತ ಅಂತೇಳಿ ಕೊಡ್ತಾರೆ. ಹಲ್ಲೆಲೂಯಾ. ಇಲ್ಲ, ಒಂದು ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಮಾಡಿ ಯಜ್ಞ ಮಾಡಿದ್ರೆ ಚೆನ್ನಾಗಾಗತ್ತಂತ. ಚೆನ್ನಾಗಾಗಲ್ಲ, ಅವ್ರಿಗಂಗ ಅನಿಸುತ್ತೆ ಅಷ್ಟೇ. ಹಲ್ಲೆಲೂಯಾ. ಅದು ಚೆನ್ನಾಗಾದ್ರೆ ಏನು, ಚೆನ್ನಾಗಾಗ್ಲಿಲ್ಲ ಅಂದ್ರೆ ಏನು? ಸಾಯ್ಲೇಬೇಕಲ್ಲ. ಸಾಯ್ಬೇಕಿಲ್ಲ ರೀ, ಮನುಷ್ಯರಂದ್ಮೇಲೆ ಸಾಯ್ಲೇಬೇಕು. ಅಲ್ಲಿ ಸ್ಥಾನ ಇರಲ್ಲ. ಎಲ್ಲಿ? ಪರಲೋಕದಾಗ ಸ್ಥಾನವನ್ನು ಪಡೆದುಕೊಳ್ಳಬೇಕಾದ್ರೆ ನಾವು ಇಲ್ಲಿ ಯಾರು ನಂಬಬೇಕು? ಸೃಷ್ಟಿಕರ್ತನಾದ ದೇವರನ್ನ ನಂಬಬೇಕು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಕೆ ಏನ್ ಮಾಡಿದ್ಲಂತೆ? ಬಡತನದಲ್ಲಿಯೂ ತನಗಿರುವಂತದ್ದೆಲ್ಲವನ್ನ ಹಾಕಿದ್ಲು ಎಂಬುದಾಗಿ. ಹಲ್ಲೆಲೂಯಾ. ಕೆಲವು ಜನರು ಹೆಂಗ್ ಹಾಕ್ತಾರಂದ್ರೆ ಅರಕು ನೋಟುಗಳಾಗ್ತಾರ. ಹಲ್ಲೆಲೂಯಾ. ಹೇಗೆ ಮಾಡ್ತಾರೆ? ಅರಕು ನೋಟುಗಳಾಗ್ತಾರೆ. ಯಾಕಂದ್ರೆ ನಮ್ಮ ಒಂದು ಟ್ರಸ್ಟಿನ ಖಜಾಂಚಿಗಳು ನಾವೇ ಆಗಿದ್ದೇವೆ. ಹೆಂಗಾಗ್ತಾರೆ? ಅರಕು ನೋಟುಗಳಾಗ್ತಾರೆ. ಆ ಅರಕು ನೋಟ್ ಹಾಕಿದ್ದು ಒಂದ್ಸಾರಿ ನಾನು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ. ಸಿನ್ನೂರಿಗೆ ಹೋದಾಗ ಅವಾಗ ಆತ ಒಬ್ರ ಜೊತೆ ಮಾತಾಡ್ತಾ ಇದ್ದ. ಏನಂತೇಳಿ ಮಾತಾಡ್ತಾ ಇದ್ನು ಅಂದ್ರೆ, ಈ ಅರಕು ನೋಟುಗಳು ಏನ್ ಮಾಡ್ಬೇಕ್ರಿ, ಇವ್ರು ತಗೊಳ್ತಾ ಇಲ್ಲ, ದೇವ್ರ ಮುಂದೆ ಇಡ್ಬೇಕು ನೋಡು ಅಂತೇಳಿ. ಅವಾಗ ನೆನಪು ಬಂತು ನನಗೆ. ಓಹೋ, ಹಲ್ಲೆಲೂಯಾ. ಇವ್ರಂತ ತಗೊಳ್ಳಲ್ಲ, ನಮ್ಮ ಸ್ಯಾಲ್ರಿ ಕಟ್ ಮಾಡ್ತಾರ, ಇವ್ ಏನಿಲ್ಲ ದೇವ್ರ ಮುಂದೆ ಇಡಕ ಅಷ್ಟೇ ಯೋಗ್ಯ ಅಂತೇಳಿ. ಅಂದ್ರೆ ದೇವ್ರ ಮುಂದೆ ಇಡಕ್ಕೆ ಇವ್ರು ಏನ್ ಮಾಡ್ತಾರ? ಅರಕು ನೋಟುಗಳಾಗ್ತಾರ. ಹಲ್ಲೆಲೂಯಾ. ಒಂದ್ಸಾರಿ ಆದ್ರೆ ಆಲೋಚನೆ ಮಾಡಿರ? ಹಲ್ಲೆಲೂಯಾ. ದೇವರಿಗೆ ಶ್ರೇಷ್ಠವಾಗಿರುವಂತದನ್ನ ಯಾರು ಸಮರ್ಪಣೆ ಮಾಡ್ತಾರೋ, ಹಲ್ಲೆಲೂಯಾ, ಕೃತಜ್ಞತೆ ಉಳ್ಳವರಾಗಿ ನಡೆದುಕೊಡ್ರಿ. ಮೊದಲು ದೇವ್ರ ರಾಜ್ಯಕ್ಕಾಗಿ ನೀವು ತವಕ ಪಟ್ರೆ ಎಲ್ಲವುಗಳನ್ನ ದೇವರು ಒದಗಿಸಿ ಕೊಡ್ತಾನ. ಯಾವುದು ಆತನಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀ ವ್ಯತ್ಯಾಸಕರವಾಗಿರ್ತಕ್ಕಂಥ ಕಾಣಿಕೆಯನ್ನ ಹಾಕಿದ್ಲು. ಯಾಕೆ ಹಾಕಿದ್ಲು ಅಂದ್ರೆ, ಆಕೆ ತನಗಿರುವಂತ ಬಡತನದ ಪರಿಸ್ಥಿತಿಯಲ್ಲಿಯೂ ಕೂಡ ಪರಿಪೂರ್ಣವಾಗಿ ದೇವರು ನನ್ನ ನೋಡಿಕೊಳ್ತಾನೆ ಅಂತೇಳಿ ಆಕೆಗೆ ಇರುವಂತದ್ದನ್ನು ಹಾಕಿದ್ಲು ಮತ್ತು ತನ್ನ ಜೀವನವನ್ನೇ ಸಮರ್ಪಣೆ ಮಾಡಲು ಆಕೆ ಜೀವಿತವೇ ಒಂದು ಕಾಣಿಕೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ನಾವು ಕೂಡ ಪೌಲನು ಹೇಳ್ತಾನೆ, ನಿಮ್ಮ ದೇಹಗಳನ್ನ ದೇವರಿಗೆ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞಗಳಾಗಿ ನೀವೇನ್ ಮಾಡ್ಬೇಕು, ಸಮರ್ಪಣೆ ಮಾಡಬೇಕು. ಹಲ್ಲೆಲೂಯಾ. ಇದೇ ಮುಖ್ಯವಾದಂತ ಕಾಣಿಕೆ. ಹಲ್ಲೆಲೂಯಾ. ನಿನ್ನ ದೇವರಿಗೆ ಒಪ್ಪಿಸಿಕೊಡುವಂತದ್ದೇ ಮುಖ್ಯವಾದ ಕಾಣಿಕೆ ಆಗಿದೆ. ಇಲ್ಲಿ ನೋಹನನ್ನು ನೋಡ್ತಾ ಇದ್ದೇವೆ. ಆತನು ದೇವರು ಅದ್ಭುತ ಮಾಡಿದ ಮೇಲೆ, ದೇವರು ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ಆತನ ಜೀವವನ್ನು ಉಳಿಸಿದ ಮೇಲೆ ನೋಹನು ಏನ್ ಮಾಡ್ಲಿಲ್ಲ, ಆಯ್ತಪ್ಪ ಆಯ್ತು ಮಳೆ ಹೋಯ್ತು ಎಲ್ಲರೂ ಇದಾಯ್ತು ಅಂತೇಳಿ ಹಂಗೆ ದೇವರಿಗೆ ಟಾಟಾ ಗುಡ್ ಬೈ ಮಾಡಿ ಸುಮ್ಮನೆ ಹೋಗ್ಲಿಲ್ಲ, ಜೀವನ ಮಾಡಲಿಲ್ಲ. ಮತ್ತೆ ಏನ್ ಮಾಡಿದ, ದೇವರಿಗೆ ಕೃತಜ್ಞತೆ ಯಜ್ಞವನ್ನ ಸಮರ್ಪಣೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿನ ಅನೇಕರು ನಾ ಹೇಳ್ತಾ ಇರ್ತೀನಿ, ಆ ರೋಡ್ ಇದೆಯಲ್ಲ ಬಾದರ್ಲಿ, ಈಗ ಸಿಂಧನೂರು ಒಳಗೊಳ್ಳ ರೋಡ್, ಸಿರುಗುಪ್ಪ ಒಳಗೊಳ್ಳ ರೋಡನ್ನ ಅನ್ಕರ್ನಿ. ಹಲ್ಲೆಲೂಯಾ. ಆ ರೋಡಿಂದ ಹಿಡಿದು ಇಲ್ಲಿವರೆಗೂ ಕುಂತರೂ ಕೂಡ ಮೃತ್ಯುಂಜಯ ಮಠಕ್ಕೆ ಬಂದಂಥವ್ರ ಜನಸಂಖ್ಯೆ ಕಡಿಮೆ ಆಗಲ್ಲ. ಆದ್ರೆ ಅವ್ರು ಏನ್ ಮಾಡ್ಯಾರ, ಅದ್ಭುತಗಳನ್ನ ಪವಾಡಗಳನ್ನ ಹೊಂದಿಕೊಂಡು ಏನಾಗ್ಯಾರ, ಹೋಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಸಾಮಾನ್ಯವಾಗಿರ್ತಕ್ಕಂಥ ಅದ್ಭುತಗಳನ್ನೆಲ್ಲ ದೇವರು ಇಲ್ಲಿ ಮಾಡಿರುವಂತದ್ದು. ಸತ್ತವರನ್ನ ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ನಡೆಯಲಿಕ್ಕೆ ಬರಲಾರದಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಜನರನ್ನ ನಡೆಸಿದ್ದಾನೆ. ಮಾತಾಡಲಿಕ್ಕೆ ಬರಲಿರ್ತಕ್ಕಂಥ ಪರಿಸ್ಥಿತಿ ಉಳ್ಳಂತ ಮಕ್ಕಳನ್ನ ಮಾತಾಡುವಂತೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮಕ್ಕಳಿಲ್ಲದ ಪರಿಸ್ಥಿತಿಯಿಂದ ಬಂದಿರತಕ್ಕಂಥ ಅನೇಕ ಜನರಿಗೆ ಮಕ್ಕಳ ಸಂತಾನ ಭಾಗ್ಯವನ್ನ ದೇವರು ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯಾ. ಅದ್ಭುತಗಳನ್ನು ಹೊಂದಿಕೊಂಡು 10 ಜನ ಕುಷ್ಠರೋಗಿಗಳಲ್ಲಿ 9 ಜನ ಕುಷ್ಠರೋಗಿಗಳು ಏನ್ ಮಾಡ್ಬಿಟ್ರು, ಆಯ್ತು ನಂಗೆ ಸ್ವಸ್ಥತೆ ಆಯ್ತು ಅಂತೇಳಿ ಮನೆಗೆ ಹೋಗ್ಬಿಟ್ರು. ಆದ್ರೆ ಒಬ್ಬ ವ್ಯಕ್ತಿ ಬಂದು, ಸಮಾರ್ಯದವನು ಬಂದು ಏನ್ ಮಾಡ್ತಾ ಇದ್ದಾನೆ, ಏಸಪ್ಪ ನೀ ಹೇಳಿದ್ದು ನಿಜ, ನಾನು ನೀ ಹಂಗೆ ಹೇಳಿದ ಹಂಗೆ ಮಾಡಿದೆ, ನನಗೇನಾಯ್ತು, ಸ್ವಸ್ಥತೆ ಆಯ್ತು ಅಂತೇಳಿ ಕೃತಜ್ಞತೆ ಹೇಳೋದಕ್ಕಾಗಿ ನಿನ್ನ ಹತ್ರಕ್ಕೆ ನಾನು ಬಂದಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದ್ಭುತ ಹೊಂದಿಕೊಂಡು ದೂರವಾದಂಥವ್ರ ಸಂಖ್ಯೆ ಜಾಸ್ತಿ ಇದೆನಾ? ಅದ್ಭುತ ಹೊಂದಿಕೊಂಡು ಯೇಸುವಿನ ಹತ್ರಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಸಂಖ್ಯೆ ಜಾಸ್ತಿ ಇದೆ. ದೂರ ಆದಂಥವ್ರ ಸಂಖ್ಯೆನೇ ಜಾಸ್ತಿ. ಇಲ್ಲಿನ ಹಂಗೆ ನಡೆದವೆ. ಹಲ್ಲೆಲೂಯಾ. ಅದ್ಭುತ ಹೊಂದಿ ದೂರ ಆದಂಥವರೇ ಸಂಖ್ಯೆನೇ ಜಾಸ್ತಿ. ಅವ್ರ ಜೀವಿತದಲ್ಲಿ ಯಾರು ಮಾಡದಂತ ಅದ್ಭುತಗಳು ಮತ್ತೆ ಇಲ್ಲಿಗೆ ಯಾರು ಬರ್ತಾರೆ ಹೇಳ್ರಿ? ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟಿರ್ಬೇಕು. ತಾವು ಯಾವುದ್ಯಾವ್ದು ಸಂಕಲ್ಪ ಮಾಡಿಕೊಂಡಿರ್ತಾರಲ್ವಾ ಅವೆಲ್ಲವುಗಳು ಕೂಡ ಕೈ ಬಿಟ್ಟಿರ್ಬೇಕು. ಎಲ್ಲ ಸಾಕಾಗಿ ಹೋದ ಮೇಲೆ ಕೊನೆಯದಾಗಿ ಫೈನಲ್ ಎಲ್ಲಿಗೆ ಬರ್ತಾರೆ? ಮೃತ್ಯುಂಜಯ ಮಠಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಎಲ್ಲಿಗೆ ಬರ್ತಾರೆ? ನಿರಾಶೆ ಉಳ್ಳವರಾಗಿ ಬರ್ತಾರೆ. ಇಲ್ಲಿಯೂ ಕೂಡ ಆಗುತ್ತೋ ಇಲ್ವೋ ಅಂತೇಳಿ ಅಪನಂಬಿಕೆಯಲ್ಲಿ ಬರ್ತಾರೆ. ಆದ್ರೆ ಬಂದಂತವ್ರಿಗೆ ದೇವ್ರು ಏನ್ ಮಾಡ್ತಾನೆ? ಅದ್ಭುತ ಮಾಡ್ತಾನೆ. ಆದ್ರೆ ಅದ್ಭುತವನ್ನು ಹೊಂದಿಕೊಂಡ ಮೇಲೆ ಅವ್ರು ಏನಾಗ್ಬಿಡ್ತಾರೆ? ಹೋಗ್ಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೋಹ ಹಂಗಾಗಿಲ್ಲ. ಏನ್ ಮಾಡ್ತಾ ಇದ್ದಾನೆ? ದೇವರೊಟ್ಟಿಗೆ ನಡೀತಾ ಇದ್ದಾನೆ. ದೇವರ ಒಂದು ಸಮಕ್ಷಮದಲ್ಲಿ ಜೀವಿಸ್ತಾ ಇದ್ದಾನೆ. ಆತನು ತನ್ನ ಕುಟುಂಬವನ್ನು ಕಾಪಾಡಿಕೊಂಡಿದ್ದಾನೆ. ದೇವರಿಗೆ ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಬರುವಿಕೆಗಾಗಿ ನಾವು ಸಿದ್ಧವಾಗಬೇಕಾದ್ರೆ ಸೃಷ್ಟಿಕರ್ತನಾದ ದೇವರ ಧ್ವನಿಯನ್ನು ನೀನು ಗುರುತು ಇಡಬೇಕು. ಆತನ ಮಾತನ್ನು ಕೇಳಬೇಕು. ಆತನನ್ನ ನಂಬಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಅಂತ್ಯಕಾಲದಲ್ಲಿ ಅನೇಕರು ನಾನು ದೇವರು, ನೀನು ದೇವರು, ಅವರು ದೇವರು, ಇವರು ದೇವರು, ಹುಟ್ಟಿಸಿದಂತ ಅಪ್ಪ ಒಬ್ಬತ್ತ ಇರ್ತಾನ, ದೇವರು ಕೂಡ ಒಬ್ಬತ್ತ ಇರ್ತಾನ. ಗಂಡ ಹೆಂಡತಿಗೆ ಒಬ್ಬನೇ ಇದ್ರೆ ಗಂಡ ಅಂತ. ಹಲ್ಲೆಲೂಯಾ. ನಾನು ಹೇಳಿರೋ ಮಾತು ಬಸವಣ್ಣಪ್ಪ ಅವ್ರು ಹೇಳ್ತಾರೆ, ಕಟ್ಟಿಕೊಂಡ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋರು. ಹಲ್ಲೆಲೂಯಾ. ನಂಬಿದಂತ ಭಕ್ತನಿಗೆ ದೇವನೊಬ್ಬನೇ ಕಾಣಿರೋ ಕೂಡಲ ಸಂಗಮ ದೇವ ಅಂತೇಳಿ. ಹಲ್ಲೆಲೂಯಾ. ವಹಿಸಲ್ಲ. ದೇವರು ಒಬ್ಬಾತನೇ. ಆ ದೇವರನ್ನ ಈ ಮೃತ್ಯುಂಜಯ ಮಟ್ಟದ ಮೂಲಕವಾಗಿ ನಾವು ಪ್ರಕಟಿಸ್ತಾ ಇದ್ದೇವೆ. ನಮ್ಮನ್ನು ಪ್ರಕಟಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಈ ಸ್ಥಳದಲ್ಲಿ ನಿರ್ಮಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನಲ್ಲಿ ಬರುವಂತವ್ರು ಎಲ್ಲರಿಗೂ ಕೂಡ ಬಿಡುಗಡೆ ಇದೆ. ಹಲ್ಲೆಲೂಯಾ. ಯಾರು ನಿರಾಶೆ ಉಳ್ಳವರಾಗಿ ಹೋಗೋದಿಲ್ಲ. ಎಲ್ಲರಿಗೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ಆಶೀರ್ವಾದ ಇದೆ, ಬಿಡುಗಡೆ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ದೇವರ ಬರುವಿಕೆಗೆ ನೀನೇನಾಗಬೇಕು? ಸಿದ್ಧವಾಗಬೇಕು. ಸಿದ್ಧವಾಗ್ತಾ ಇದೀಯಾ? ವಾಕ್ಯವನ್ನ ಕೇಳ್ತಾ ಇದೀಯಾ? ನಿಜ. ಆದ್ರೆ ನಟನೆ ಮಾಡಬೇಡ. ಭಯಭಕ್ತಿ ಉಳ್ಳವನಾಗಿ ನೀನು
ಜೀವಿಸಬೇಕಾಗಿದೆ. ಹಲ್ಲೆಲೂಯ. ನಿನ್ನ ದೇವರ ಬರುವಿಕೆಗಾಗಿ ನೀನು ಸಿದ್ಧವಾಗು. ಆತನು ಅತಿ ಬೇಗನೆ, ನಾವು ಎಷ್ಟು ಊಹಿಸ್ಕೊಳ್ತಾ ಇದ್ದೇವೋ ಅಂದುಕೊಳ್ತಾ ಇದ್ದೇವೋ ಅದಕ್ಕಿಂತಲೂ ಅತಿ ಬೇಗನೆ ಆತನು ಬರ್ಲಿಕ್ಕಿದ್ದಾನೆ ಪ್ರಿಯರೇ. ಅದ್ರ ಸಲುವಾಗಿ ಪೇತ್ರನು ಹೇಳ್ತಾನೆ ಏನಂತೇಳಿ, ದೇವರು ದೀರ್ಘ ಶಾಂತಿಯಿಂದ ಇದ್ದಾನೆ. ಯಾಕೆ ಹೇಳ್ರಿ? ಈ ನಾವಿಲ್ಲಿ ಬಂದಂತವ್ರು ನೀವಿದ್ದೀರಿ, ಇದ್ರಾಗ ಬಂದು ಹೋಗುವಂತವ್ರು ಇದ್ದೀರಿ, ಇನ್ನ ಪರಿಪೂರ್ಣವಾಗಿ ಬಂದಂತವ್ರು ಇಲ್ಲ. ಹಲ್ಲೆಲೂಯ. ದೇವರ ಮಕ್ಕಳಾದಂಥವ್ರು ಇಲ್ಲ ಇನ್ನ. ಹಲ್ಲೆಲೂಯ. ಜಸ್ಟ್ ಏನೋ ನನಗೆ ಅದ್ಭುತ ಆಗತ್ತ, ಏನೋ ನನಗೆ ಸ್ವಸ್ಥತೆ ಆಗತ್ತೆ, ಏನೋ ನನಗೆ ಬಿಡುಗಡೆ ಆಗತ್ತೆ ಅಂತೇಳಿ ಬಂದಂಥವ್ರು ಇದ್ದೀರ. ಹಲ್ಲೆಲೂಯ. ಅದಕ್ಕಾಗಿ ನಾ ಹೇಳ್ತೀನಿ ಏನಂತೇಳಿ, ಯಾರು ದೀಕ್ಷೆ ತಗೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವಂಥವ್ರು ಮಾತ್ರ ಏನಾಗಿದ್ದಾರೆ ಅದು ನಿಜವಾದ ಸಭೆ. ಅದರಲ್ಲಿ ಇನ್ನು ಎಷ್ಟು ಕಳೆಗಳಿದಾವನು. ಹಲ್ಲೆಲೂಯ. ಹಲ್ಲೆಲೂಯ. ಅದ್ರಾಗ ಇನ್ನ ಈ ಕಡೆ ಎರಡು ಮಾರ್ಗಗಳನ್ನು ಅನುಸರಿಸುವಂಥವ್ರು ಎಷ್ಟು ಜನ ಇದ್ದಾರೆ ಏನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಏಸಪ್ಪ ಹೇಳ್ತಾನೆ, ಸುಗ್ಗಿ ಕಾಲದವರೆಗೂ ಭತ್ತನೂ ಹಂಗೆ ಬೆಳೆಯುತ್ತೆ, ಕೋಡಂಗಿನೂ ಹಂಗೆ ಬೆಳೆಯುತ್ತೆ. ಹಲ್ಲೆಲೂಯ. ಎರಡು ಹಂಗೆ ಬೆಳೀತಾ ಇರ್ತಾವ ಸಭೆಯಲ್ಲಿಯೇ. ಹಲ್ಲೆಲೂಯ. ಆದ್ರೆ ಭತ್ತದ ಒಂದು ಸುಗ್ಗಿ ಕಾಲ ಬಂದಾಗ ಬೆಳೆ ಏನಾಗುತ್ತೆ, ಜೋಳಿಗೆ ಒಳಗೆ ಹೋಗುತ್ತಾ, ಕಳೆ ಏನಾಗುತ್ತೆ, ಬೆಂಕಿಯಲ್ಲಿ ಹಾಕಿ ಸುಡ್ತಾರೆ. ಅಲ್ಲಿವರೆಗೂ ಗೊತ್ತಾಗಲ್ಲ ಯಾರು ಭಕ್ತರು ಯಾರು ಭಕ್ತಿ ಹೀನರು ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಈ ನೋಹನಿಂದ ನಾವು ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಪಾಠ ಏನಂದ್ರೆ, ನೋಹನ್ನು ದೇವರು ಬರ್ತೀನಂತೇಳಿ ಹೇಳಿದ, ಕಳಿಸ್ತೀನಂತೇಳಿ ಹೇಳಿದ ಜಲಪ್ರಳಯಕ್ಕೆ, ಆ ದೇವರ ಬರುವಿಕೆಗೆ ನೋಹನ್ ಏನ್ ಮಾಡಿದ, ಸಿದ್ಧನಾದನು. ತಾನು ಮಾತ್ರವಲ್ಲ ತನ್ನ ಕುಟುಂಬವನ್ನ ಕೂಡ ನೋಹನ್ ಏನ್ ಮಾಡಿದ, ಸಿದ್ಧ ಮಾಡಿದ. ದೇವರ ಕುರಿತಾಗಿ 120 ವರ್ಷಗಳು ಹೇಳಿದ. ಆದ್ರೆ ಅಲ್ಲಿ ನಾವು ಒಂದು ದುಃಖ ಪಡುವಂತ ಸಂಗತಿ ಏನಂದ್ರೆ, 120 ವರ್ಷಗಳಲ್ಲಿ ಒಂದು ಆತ್ಮವನ್ನು ಕೂಡ ನೋಹನ್ ಏನ್ ಮಾಡಲಿಲ್ಲ, ತಿರುಗಿಸ್ಲಿಕ್ಕೆ ಆಗ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯ. ನೋಹ ಹೇಳಿದ, ಮಾಡುವಂತ ಕೆಲಸ ಮಾಡಿದ, ಆದ್ರೆ ಆ ಜನರು ತಮ್ಮನ್ನು ತಾವು ಇನ್ನೂ ಕಠಿಣ ಮಾಡಿಕೊಂಡು ಏನ್ ಮಾಡಿದ್ರು, ನಾಶವಾಗಿ ಹೋದ್ರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಅಂತ್ಯಕಾಲದಲ್ಲಿ ಭಕ್ತಿಯ ವೇಷ ಹಾಕಿಕೊಂಡು ಅನೇಕ ಜನರು ಜೀವಿಸ್ತಾರಂತೇಳಿ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ದೇವರಿಗಾಗಿ ನೀವು ಸಿದ್ಧರಾಗಿರ್ರಿ, ದೇವರ ಬರುವಿಕೆಗಾಗಿ ನೀವು ಸಿದ್ಧರಾಗಿರ್ರಿ, ಭಯ ಪಡಬೇಡ್ರಿ. ದೇವರು ಖಂಡಿತವಾಗಿ ತನ್ನ ನಂಬಿದ ಮಕ್ಕಳನ್ನ ಕೈ ಬಿಡೋದಿಲ್ಲ. ಬರಗಾಲದಲ್ಲಿಯೂ ಕೂಡ ಆತನು ಸಮೃದ್ಧಿಯಿಂದ ತುಂಬಿಸಿ ನಡೆಸ್ತಾನೆ. ಯಾರು ಕಣ್ಣೀರಿನಿಂದ ಈ ಮಂದಿರಕ್ಕೆ ಬರ್ತಾರೋ ಅವರ ಕಣ್ಣೀರನ್ನು ಖಂಡಿತವಾಗಿ ಆತನು ಒರೆಸ್ತಾನೆ. ಪ್ರಿಯರಿ, ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ, ಚಿಕ್ಕದಾದ ಪ್ರಾರ್ಥನೆ. ಇನ್ನೂ ಕೂಡ ನೀನು ದೇವರ ಮಗನು ಮಗಳು ಆಗಿಲ್ವೇನೋ ಪ್ರಿಯನೇ ಪ್ರಿಯಳೇ, ಒಂದು ಸಾರಿ ಆಲೋಚನೆ ಮಾಡು. ಸಮಯ ಬಹಳ ಕಡಿಮೆ ಇದೆ. ಈ ಲೋಕದಲ್ಲಿ ಇರ್ತಕ್ಕಂಥ ಆಸ್ತಿ ನಿನ್ನನ್ನು ರಕ್ಷಣೆ ಮಾಡೋಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರಗಳು ನಿನ್ನನ್ನು ನಿತ್ಯ ಜೀವದ ಕಡೆಗೆ ನಡೆಸೋಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ನಿನ್ನ ಮನೆ, ನಿನ್ನ ಆಸ್ತಿ ಪಾಸ್ತಿಗಳು ಯಾವ ಕೂಡ ನಿನಗೆ ಸಮಾಧಾನವನ್ನು ತಂದು ಕೊಡೋದಿಲ್ಲ ಪ್ರಿಯರೇ. ಯಾವುದು ಸಮಾಧಾನವನ್ನು ತಂದು ಕೊಡುತ್ತಂದ್ರೆ, ಸಮಾಧಾನದ ಅಧಿಪತಿ, ಸಮಾಧಾನದ ರಾಜನಾಗಿರುವಂತ ದೇವರನ್ನ ನೀನು ನಂಬಿದರೆ ಸಮಾಧಾನವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತೆ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡ್ಬೇಕು. ಎಲ್ಲರೂ ದೇವ ನನಗೆ ಸಮಾಧಾನವನ್ನು ಅನುಗ್ರಹ ಮಾಡಪ್ಪ. ಹೌದು ಸ್ವಾಮಿ, ನೀನು ಬರ್ಲಿಕ್ಕಿದ್ದೀಯಾ, ಸಿದ್ಧವಾಗುವಂತ ಸ್ಥಿತಿ ಉಂಟಾಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡು. ಮುಂದೆ ಇರ್ತಕ್ಕಂಥ ಬೆಂಕಿ ಪ್ರಳಯ ಅದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಪೇತ್ರನ ಬರೆದ ಪತ್ರಿಕೆಯಲ್ಲಿ. ಅದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಈಗಲೇ ನಿನಗೆ ಅವಕಾಶ. ಒಂದು ವೇಳೆ ಅವರು ಆ ಪ್ರಳಯ ಆಗೋದಕ್ಕಿಂತ ಮುಂಚೆನೆ ನಾನು ಸಾಯ್ತೀನಿ ಅಂತ ತಿಳ್ಕೊಂಡ್ರೆ, ಹೋಗ್ತೀನಿ ಅಂತ ತಿಳ್ಕೊಂಡ್ರೆ, ನಿನ್ನನ್ನು ಬದುಕಿಸಿ ದೇವರು ನಿನಗೆ ಬೆಂಕಿಯಾಗಿ ಹಾಕ್ತಾನೆ ಪ್ರಿಯರೇ. ಅರ್ಥ ಮಾಡಿದ್ದೀರಿ ಪ್ರಿಯರೇ? ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೇ ಇಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲದಲ್ಲಿ ಎಷ್ಟು ದಿವಸ ದೇವರಿಂದ ನಾವು ದೂರ ಆಗಿದ್ದೇವೆ, ಎಷ್ಟು ಪಾಪ ಕೃತ್ಯಗಳನ್ನು ಮಾಡಿದೆ. ಸೃಷ್ಟಿಕರ್ತನ ಧ್ಯಾನ ಮಾಡಲಾರ್ದೆ ಸೃಷ್ಟಿಯನ್ನು ದೇವರೆಂದೇ ತಿಳಿದುಕೊಂಡು ನೀನು ನಡ್ಕೊಂಡಿದೀಯಾ?